Good morning. Now we are studying the seventh chapter, that is system of particles and rotational motion. System of particles and rotational motion. ಈ ರೊಟೇಷನಲ್ ಮೋಷನಲ್ಲಿ ಯಾವ ರೀತಿ ಪಾರ್ಟಿಕಲ್ಸ್ಗಳು, ಯಾವ ರೀತಿ ಸಿಸ್ಟಮ್ ಆಗಿರುತ್ತೆ, ಯಾವ ರೀತಿ ಅರೇಂಜ್ಮೆಂಟ್ ಆಗಿರುತ್ತೆ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋದೆ ನಾವು ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಆ್ಯಂಡ್ ರೊಟೇಷನಲ್ ಮೋಷನ್. ಉದಾಹರಣೆಗೆ ಒಂದು ಎಕ್ಸಾಂಪಲ್, ಹೇಗೆ ನೀವೊಂದು ಮಿಕ್ಸಿ ತೊಗೊತೀರ, ಮಿಕ್ಸಿ ಅದರೊಳಗಡೆ ಯಾವ್ದಾರ ಒಂದು ವಸ್ತು ಹಾಕ್ತೀರ, ಅಂದರೆ ಕಾಯಿನೋ ಅಥವಾ ಉದ್ದಿನಬೇಳೆ ಕಡಲೆಬೇಳೆ ಅಂಥದ್ದು ಏನಾರು ಒಂದು ಪಾರ್ಟಿಕಲ್ಸ್ಗಳನ್ನೆಲ್ಲ ಹಾಕ್ತೀರ. ಹಾಕಿದಾಗ ಮಿಕ್ಸಿ ಸ್ಟಾರ್ಟ್ ಮಾಡ್ತೀರ. ನೋಡಿರಿ, ಮಿಕ್ಸಿ ಜಾರ್ ಇರೋದು ಹಿಂಗಿರುತ್ತೆ. ಇದಕ್ಕೆ ಇದು ಮಿಕ್ಸಿ ಒಳಗಡೆ ಹೀಗೆ ಮುಚ್ಚಳ ಇರುತ್ತೆ, ಹೀಗೆ ಮುಚ್ಚಿರ್ತಾರೆ. ಈ ಮಿಕ್ಸಿಯಲ್ಲಿ ಇಲ್ಲಿ ಬ್ಲೇಡ್ ಇರುತ್ತೆ, ಇದಕ್ಕೆ ಬ್ಲೇಡ್ ಇರುತ್ತೆ. ಆ ಮಿಕ್ಸಿನ ಏನು ಮಾಡ್ತಾರೆ, ಮಿಕ್ಸಿ ಒಳಗಡೆ ಏನೋ ಒಂದಿಷ್ಟು ವಸ್ತು ಹಾಕಿ ಮಿಕ್ಸಿನ ಆನ್ ಮಾಡ್ತೀರಾ. ಇಲ್ಲಿ ಆನ್ ಮಾಡ್ತಿದ್ದಾಗೆ ಮಿಕ್ಸಿ ಒಳಗಡೆ ತಿರುಗತ್ತೆ. ಅಥವಾ ಅಕ್ಕಿನೋ ಅಥವಾ ದೋಸೆ ಹಿಟ್ಟು ಮಾಡ್ಬೇಕಾರೋ ಅಥವಾ ಏನಾದ್ರು ಒಟ್ಟಿಗೆ ಒಂದು ಮಾಡ್ಬೇಕಾರೆ, ಏನೋ ಒಂದು ವಸ್ತು ಚಟ್ನಿ ಮಾಡ್ಬೇಕಾರೆ ಕಾಯಿ ಅವೆಲ್ಲ ಹಾಕಿರ್ತೀರ, ಅದೆಲ್ಲ ತೆಗೆದು ಒಳಗೆ ತೆಗಿತಾರೆ. ಮಿಕ್ಸಿ ಒಳಗಡೆ ತಿರುಗತ್ತೆ. ತಿರುಗಿದ ತಕ್ಷಣ ಇದರಲ್ಲಿರೋ ಪಾರ್ಟಿಕಲ್ಸ್ಗಳೆಲ್ಲೋದು ಹೀಗೆ ರೌಂಡ್ ಹೊಡೆಯುತ್ತೆ. ತಿರುಗತ್ತೆ ಅಂದ ತಕ್ಷಣ ಏನಾಗುತ್ತೆ, ಇಲ್ಲಿ ಮಿಕ್ಸಿ ಆನ್ ಮಾಡ್ತಿದ್ದಂಗೆ ಏನಾಗುತ್ತೆ, ಎಲ್ಲ ಪಾರ್ಟಿಕಲ್ಸ್ಗಳು ಒಂದು ಪಾತ್ರೆ ಇತ್ತು ಅಂದರೆ ಆ ಪಾತ್ರೆ ಒಳಗಡೆ ರೌಂಡ್ ಹೊಡೆಯೋಕ್ಕೆ ಶುರು ಮಾಡುತ್ತೆ. ನೋಡಿರ್ಬೇಕದು ಒಂದು ಎಕ್ಸಾಂಪಲ್ ಫಾರ್ ದಿಸ್. ಆ ಪಾರ್ಟಿಕಲ್ ಯಾವ ರೀತಿ ಮೂವ್ ಆಗ್ತಿರುತ್ತೆ ಸುತ್ತಲೂ. ಅದು ಒಂದು ಪಾತ್ರೆ ಇತ್ತು ಅಂದರೆ, ವೆಸಲ್ ಇತ್ತು ಅಂದರೆ, ಆ ವೆಸಲ್ ಸುತ್ತಲೂ ಸ್ವತಃ ಪಾರ್ಟಿಕಲ್ಸ್ಗಳು ಹಿಂಗೆ ತಿರುಗ್ತಾ ಇರುತ್ತೆ. ಪಾರ್ಟಿಕಲ್ಸ್ಗಳಿರುತ್ತೆ. ಒಂದು ಮಿಕ್ಸಿ ಇರುತ್ತೆ ಅಂದ ತಕ್ಷಣ ಇದೇ ಒಂದು ಮಿಕ್ಸಿ ಬಾಕ್ಸ್ ಇತ್ತು ಅಂದರೆ ಇದು ಸುತ್ತಲೂ ಹಿಂಗೆ ಪಾರ್ಟಿಕಲ್ಸ್ಗಳು ತಿರುಗ್ತಿರುತ್ತೆ. ಎಲ್ಲಿ ತಿರುಗ್ತಿರುತ್ತೆ ಅಂದರೆ ಮಧ್ಯೆ ಸೆಂಟರ್ ಆಫ್ ದ ಬ್ಲೇಡ್ ಇದೆಯಲ್ಲ, ಬ್ಲೇಡ್ ಮಧ್ಯೆ ಒಂದು ಆಕ್ಸಿಸ್ ಅಂತ ತೊಗೊಂಡ್ರೆ, ಇದಕ್ಕೆ ಈ ಬ್ಲೇಡ್ ಅನ್ನೋದು ಒಂದು ಆಕ್ಸಿಸ್ ಅಂತ ತೊಗೊಂಡ್ರೆ ಇದ್ರ ಸುತ್ತುತ್ತಾ ಇರುತ್ತೆ. ಆಯಿತಾ? ಅದು ಪಾರ್ಟಿಕಲ್ಸ್ಗಳು ನೋಡಿ, ರೊಟೇಷನಲ್ ಮೋಷನ್ನಲ್ಲಿ ಇದು ಎಲ್ಲ ಪಾರ್ಟಿಕಲ್ಸ್ಗಳು ಸಹ ರೊಟೇಷನಲ್ ಮೋಷನ್ ಆಗ್ತಿರುತ್ತೆ. ಇದ್ರ ಸುತ್ತಲೂ ಹಿಂಗೆ ಸುತ್ತುತ್ತಾ ಇರುತ್ತೆ. ಅದು ಒಂದು ಎಕ್ಸಾಂಪಲ್ ಫಾರ್ ರೊಟೇಷನಲ್ ಮೋಷನಿಗೆ ಒಂದು ಎಕ್ಸಾಂಪಲ್ ಪಾರ್ಟಿಕಲ್ಸ್. ಇನ್ನೊಂದು ತಿರುವೆಗೊಂಡು ಹಿಂಗೆ ತಿರುಗಿಸ್ತಾ ಇರ್ತೀವಿ. ತಿರುವೆಗೊಂಡಿರುತ್ತೆ ಇದಕ್ಕೆ ತಿರುವೆಗೊಂಡನ್ನು ಹಿಂಗೆ ತಿರುಗಿಸ್ತಾ ಇರ್ತೀರ. ಒಳಗಡೆ ಹಿಂಗೆ ರುಬ್ಬಗೊಂಡು ಹಿಂಗೆ ತಿರುಗ್ತಾ ಇರುತ್ತೆ. ಮಧ್ಯೆ ಸೆಂಟ್ರಲ್ ಆಕ್ಸಿಸ್ ಇರುತ್ತೆ. ಒಂದು ಸರಿ ತಿರುಗಿಕೊಂಡು ಈ ಕಡೆ ಬರುತ್ತೆ, ಹಿಂಗೆ ತಿರುಗಿಸ್ತಾ ಇರ್ತೀರ. ಅದು ರೊಟೇಷನಲ್ ಮೋಷನಿಗೆ ಒಂದು ಎಕ್ಸಾಂಪಲ್. ಗೊತ್ತಾಯ್ತಾ? ಸೈಕಲ್ ವೀಲ್ ಇರುತ್ತೆ. ಹಿಂಗೆ ಮಧ್ಯ ಆಕ್ಸಿಸ್ ಇರುತ್ತೆ. ಅದರದ್ದು ಸುತ್ತಲೂ ಈ ಸೈಕಲ್ ವೀಲ್ ಹೀಗೆ ತಿರುಗ್ತಾ ಇರುತ್ತೆ. ನೋಡಿರಿ, ಇಲ್ಲೊಂದು ಪಾರ್ಟಿಕಲ್ಸ್ ಇದೆ, ಇದೊಂದು ಎಲ್ಲ ಇದಿರುತ್ತೆ. ಹೀಗೆಲ್ಲ ಒಳಗಡೆ ಇದೆಲ್ಲ ರೌಂಡಾಗಿ ತಿರುಗ್ತಾ ಇರುತ್ತೆ. ಅದು ರೊಟೇಷನಲ್ ಮೋಷನಿಗೆ ಎಕ್ಸಾಂಪಲ್ ಆಯಿತು. ಈಗ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ಗಳು ಯಾವ ರೀತಿ ಇರುತ್ತೆ ರೊಟೇಷನಲ್ ಮೋಷನಿಗೆ, ಅದ್ರ ಬಗ್ಗೆ ನಾವೀಗ ಸ್ಟಡಿ ಮಾಡ್ಬೋದು. ನೋಡ್ರಿ, ಇಲ್ಲೇ ಉದಾಹರಣೆಗೆ ಈಗ ಒಂದು ವೀಲ್ ತೊಗೊಂಡ್ರೆ ಅದನ್ನು ಸೈಕಲ್ ವೀಲ್ ಇಲ್ಲಿರುತ್ತೆ. ಸುತ್ತಲೂ ಹೀಗೆ ಸ್ಪೋಕ್ಸ್ ಕಡ್ಡಿ ಎಲ್ಲ ಇರುತ್ತೆ. ಸುತ್ತಲೂ ಸರ್ಕ್ಯುಲರ್ ಮೋಷನ್ ಇರುತ್ತೆ. ಇಲ್ಲಿ ಯಾವುದೊಂದು ಪಾಯಿಂಟ್ ಗುರ್ತು ಮಾಡಿರಿ. ಈ ಸೈಕಲ್ ವೀಲ್ ಹತ್ರನೇ ಒಂದು ಪಾಯಿಂಟ್ ಗುರ್ತು ಮಾಡಿರಿ. ಇದು ಫಾಸ್ಟಾಗಿ ಮೂವ್ ಆಗ್ತಾ ಇರುತ್ತೆ. ಈ ವೀಲಿನ ತುದಿಯಲ್ಲಿರೋದು ಫಾಸ್ಟಾಗಿ ಮೂವ್ ಆಗ್ತಾ ಇರುತ್ತೆ. ಇದು ಸ್ಲೋ ಆಗಿ ಮೂವ್ ಆಗ್ತಾ ಇರುತ್ತೆ ಆಕ್ಸಿಸ್ನಲ್ಲಿ. ನೋಡಿರಿ, ಇದು ಆಕ್ಸಿಸ್ಸಲ್ಲಿ ಇದ್ದಾಗ ಏನಾಗುತ್ತೆ ಅಂದರೆ, ಇದು ಹಿಂಗೆ ತಿರುಗಿಸಿದಾಗ ಈ ತುದಿಯಲ್ಲಿರೋ ಪಾರ್ಟಿಕಲ್ಸ್ಗಳು ಫಾಸ್ಟಾಗಿ ಮೂವ್ ಆಗ್ತಿರುತ್ತೆ. ಮಧ್ಯೆ ಸ್ವಲ್ಪ ಸೆಂಟ್ರಿಗೆ ಹತ್ತತ್ರ ಬರದಂಗೆ ಇದು ಸ್ಲೋ ಆಗಿ ತಿರುಗಾಡುತ್ತೆ. ಗೊತ್ತಾಯ್ತಾ? ಅದು ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್. ಈ ಉದಾಹರಣೆ ಯಾವುದೋ ಒಂದು ಗ್ರೌಂಡ್ ಇದೆ, ಫೀಲ್ಡ್ ಇದೆ, ಹಿಂಗೆ ಸರ್ಕ್ಯುಲರ್ ರೌಂಡ್ ಇದೆ. ಇಲ್ಲೊಬ್ಬ ರೌಂಡ್ ಹೊಡಿತಿರ್ತಾನೆ. ಜಾಸ್ತಿ ಡಿಸ್ಟೆನ್ಸ್ ಟ್ರಾವೆಲ್ ಆಗೋದು ಲಾಸ್ಟ್ ರೌಂಡಲ್ಲಿರೋನಿಗೆ. ಕಡಿಮೆ ಇರೋನಿಗೆ ಇಲ್ಲಿ ಹತ್ತಿರ ಇತ್ತು ಅಂದರೆ, ಈ ಸರ್ಕಲಿನ ಹತ್ತಿರ ಇತ್ತು ಅಂದರೆ ಅವನಿಗೆ ಕಡಿಮೆ ಡಿಸ್ಟೆನ್ಸ್ ಟ್ರಾವೆಲ್ ಆಗ್ತಾನೆ. ಗೊತ್ತಾಯ್ತಾ? ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಟೈಮ್ ಟ್ಯಾಕನ್ ಮಾತ್ರ ಒಂದೇ ತೊಗೊಂಡ್ರೆ, ಅವನು ಇಲ್ಲಿಂದ ಶುರು ಮಾಡಿದ್ರೆ ಇವನು ಒಂದು ರೌಂಡ್ ಹೊಡಿಯೋಕ್ಕೆ ಕಡಿಮೆ ಟೈಮ್ ಬೇಕು, ಡಿಸ್ಟೆನ್ಸು ಕಡಿಮೆ ಇದೆ. ಒಂದು ರೌಂಡ್ ಹೊಡೆಯೋಕ್ಕೆ ಜಾಸ್ತಿ ಟೈಮ್ ಬೇಕು, ಜಾಸ್ತಿ ಡಿಸ್ಟೆನ್ಸ್ ಇದೆ. ಗೊತ್ತಾಯ್ತಾ? ಡಿಸ್ಟೆನ್ಸು ಇದೆಯಲ್ಲ, ಈ ಒಂದು ಪಾರ್ಟಿಕಲ್ಗೆ ಇನ್ನೊಂದು ಪಾರ್ಟಿಕಲು ಮತ್ತು ಡಿಸ್ಟೆನ್ಸು ವೇರಿಯೇಷನ್ ಆದಷ್ಟು ಅದಕ್ಕೆ ಅವ್ನು ರೌಂಡ್ ಹೊಡೆಯೋದು ವ್ಯತ್ಯಾಸ ಆಗ್ತಿರುತ್ತೆ. ಡಿಸ್ಟೆನ್ಸ್ ಟ್ರಾವೆಲ್ಡು ತುಂಬ ಆಗ್ತಿರುತ್ತೆ. ವೆಲಾಸಿಟಿನೂ ಹೆಚ್ಚು ಬೇರೆ ಆಗಿರುತ್ತೆ.
ಅದೇ ಈಗ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಆ್ಯಂಡ್ ರೊಟೇಷನಲ್ ಮೋಷನಲ್ಲಿ ಯಾವ ರೀತಿ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಇರುತ್ತೆ ಅಂತ ಅದನ್ನು ನಾವು ಇದನ್ನು ನೋಡೋದು. ಉದಾಹರಣೆ ನೋಡ್ರಿ, ಅದೇ ಇಲ್ಲ ಎಕ್ಸಾಂಪಲ್ಲು, ಇದನ್ನು ಹಿಂಗೆ ತಿರುಗಿಸಿದಾಗ ಇದು ಹಿಂಗೆ ರೌಂಡ್ ಹೊಡಿತಿರುತ್ತೆ. ರೌಂಡ್ ಹೊಡಿತಿದ್ದಾಗ ಏನಾಗುತ್ತೆ ಅಂದರೆ, ರೌಂಡ್ ಹೊಡಿದು ಇಲ್ಲಿ ತುದಿಲಿರೋ ಪಾರ್ಟಿಕಲ್ ಫಾಸ್ಟಾಗಿ ಮೂವ್ ಆಗುತ್ತೆ. ಇದ್ರಲ್ಲಿ ಒಳಗಡೆ ಇರೋದು ಇದಕ್ಕೆ ಸಣ್ಣಗೆ ಮೂವ್ ಆಗುತ್ತೆ. ಗೊತ್ತಾಯ್ತಾ? ಇಲ್ಲಿ ಇದಕ್ಕೆ ಜಾಸ್ತಿ ಡಿಸ್ಟೆನ್ಸ್ ಕವರ್ ಆಗುತ್ತೆ, ಇದು ಕಡಿಮೆ ಡಿಸ್ಟೆನ್ಸ್ ಕವರ್ ಆಗುತ್ತೆ. ಇದು ರೊಟೇಷನಲ್ ಮೋಷನ್. ಅದು ಇನ್ನೊಂದಿದೆ ಟ್ರಾನ್ಸ್ಲೇಟರಿ ಮೋಷನಲ್ಲಿ. ನೋಡ್ರಿ, ಇಲ್ಲಿ ಟ್ರಾನ್ಸ್ಲೇಷನರಿ ಮೋಷನ್ ನೋಡ್ರಿ, ಇಲ್ಲಿ ಈಚ್ ಆ್ಯಂಡ್ ಎವರಿ ಪಾರ್ಟಿಕಲ್ ಇದರಲ್ಲಿ ಈ ರೊಟೇಷನಲ್ ಮೋಷನ್ ಈಚ್ ಆ್ಯಂಡ್ ಎವರಿ ಪಾರ್ಟಿಕಲ್ ಸಹ ಒಂದು ಫಿಕ್ಸೆಡ್ ಆಕ್ಸಿಸಲ್ಲಿ ಮೂವ್ ಆಗ್ತಾ ಇರುತ್ತೆ. ಗೊತ್ತಾಯ್ತಾ? ಈ ಫಿಕ್ಸೆಡ್ ಆಕ್ಸಿಸಲ್ಲಿ ಮೂವ್ ಆಗ್ತಾ ಇರೋದ್ರಿಂದ ನೋಡಿರಿ, ಇದೊಂದು ಆಕ್ಸಿಸ್ ಅಂತ ತೊಗೊಂಡ್ರೆ ಈ ಈಚ್ ಆ್ಯಂಡ್ ಎವರಿ ಪಾರ್ಟಿಕಲ್ ಇದರಲ್ಲಿರೋ ಸಣ್ಣ ಪಾರ್ಟಿಕಲ್ಲು ಸಹ ಹೀಗೆ ರೊಟೇಷನ್ ಒಂದು ಫಿಕ್ಸೆಡ್ ಆಕ್ಸಿಸಿಗೆ ರೊಟೇಷನ್ ಆಗ್ತಾ ಇರುತ್ತೆ. ಮತ್ತು ಇನ್ನೇ ರೊಟೇಷನಲ್ ಮೋಷನ್, ದೇರ್ ಈಸ್ ಎ ಫಿಕ್ಸೆಡ್ ಆಕ್ಸಿಸ್, all the particles and each and every particles around the axis, fixed point, ಫಿಕ್ಸೆಡ್ ಆಕ್ಸಿಸಲ್ಲಿ ರೊಟೇಷನ್ ಆಗ್ತಾ ಇರುತ್ತೆ. ಇದು ದಪ್ಪ ಇರೋದಂದ್ರೆ ಇದು ಈ 3 ಡೈಮೆನ್ಷನಲ್ಲಿ ಏನಾಗುತ್ತೆ ಅಂದರೆ, ಈ ಎಲ್ಲ ಪಾರ್ಟಿಕಲ್ಸ್ಗಳು ಸಹ ಒಂದೇ ಆಕ್ಸಿಸ್ ಇರುತ್ತೆ, ಆಕ್ಸಿಸಲ್ಲೇ ರೌಂಡ್ ಹೊಡಿತಾ ಇರುತ್ತೆ. ಮಿಕ್ಸಿ ಜಾರ್ನಲ್ಲೂ ಅಷ್ಟೇ, ಇರುತ್ತೆ, ಮಧ್ಯೆ ಆಕ್ಸಿಸ್ ಇರುತ್ತೆ, ಎಲ್ಲ ಪಾರ್ಟಿಕಲ್ಸ್ ಅದಕ್ಕೆ ರೌಂಡ್ ಹೊಡಿರುತ್ತೆ. ದಿಸ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ದ ರೊಟೇಷನಲ್ ಮೋಷನ್. ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಯಾವ ರೀತಿ ಸಿಸ್ಟಮ್ ಆಗಿರುತ್ತೆ. ಗೊತ್ತಾಯ್ತಾ? ಅದಕ್ಕೆ ನಾವು ಅದಕ್ಕಿಂತ ಮುಂಚೆ ಇನ್ನೊಂದು ತೊಗೊಳ್ರಿ, ಇನ್ನೊಂದು ರೊಟ್ಟಿ ಇರುತ್ತೆ. ಈ ಫುಟ್ಬಾಲ್ ಎಲ್ಲ ತೊಗೊಂಡಿರ್ತಾರೆ. ಫುಟ್ಬಾಲನ್ನು ಏನು ಮಾಡ್ತಾರೆ, ಫುಟ್ಬಾಲ್ ಆಡ್ಬೇಕಾದ್ರೆ ಹಿಂಗೆ ನಿಲ್ಲಿಸಿ ಒಂದು ಬೆರಳ ಮೇಲೆ ಹಿಂಗೆ ನಿಲ್ಲಿಸ್ಕೊಂಡು ಹಿಂಗೆ ರೌಂಡಾಗಿ ತಿರುಗಿಸ್ತಾರೆ. ಅದಕ್ಕೆ ಒಂದು ಬೆರಳ ಮೇಲೆ ಆ ಫುಟ್ಬಾಲ್, ವಾಲಿಬಾಲ್ ಅವೆಲ್ಲ ಬಾಲನ್ನು ತೆಗೆದು ಹಿಂಗೆ ರೌಂಡ್ ಹೊಡಿತಿರುತ್ತೆ. ಅದಕ್ಕೆ ನಿಲ್ಲಿಸ್ತಾ ಇರ್ತಾರೆ. ಅದು ಯಾಕಂದರೆ ಅದು ಫಿಕ್ಸೆಡ್ ಆಕ್ಸಿಸ್ ಕರೆಕ್ಟಾಗಿರುತ್ತೆ. ಆಕ್ಸಿಸ್ ಇದೀಗ ಆ ಬಾಲ್ ಕರೆಕ್ಟಾಗಿ ಅದ್ರ ಮೇಲೆ ತಿರುಗ್ತಾ ಇರುತ್ತೆ. ಸೆಂಟರ್ ಆಫ್ ಗ್ರಾವಿಟಿ ಕರೆಕ್ಟಾಗಿ ಮಾಡಿರುತ್ತೆ, ಅದು ಸೆಟ್ ಮಾಡಿರ್ತಾರೆ. ಅದು ಬ್ಯಾಲೆನ್ಸ್ ಮೇಲೆ ಮಾಡಿ ಪ್ರಾಕ್ಟೀಸ್ ಆಗಿರುತ್ತೆ, ಬ್ಯಾಲೆನ್ಸ್ ಮೇಲೆ ಇರುತ್ತೆ. ಆಯಿತಾ? ಅದು ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್. ಮತ್ತು ಗ್ರಾವಿಟೇಷನ್ ಫೀಲ್ಡಿಗೆ ಕರೆಕ್ಟಾಗಿ ಅದು ಸೆಟ್ ಮಾಡಿರ್ತಾರೆ. ಆ ಫುಟ್ಬಾಲು ಈಗ ಬೆರಳ ಮೇಲೆ ತಿರುಗಿಸೋದು. ಈಗ ಒಂದು ಬೆರಳಿರುತ್ತೆ, ಆ ಬೆರಳಿಗೆ ಮೇಲೆ ಅದನ್ನು ಅದು ಇರುತ್ತೆ, ಫುಟ್ಬಾಲ್ ಇರುತ್ತೆ. ಇದೇ ಒಂದು ಫುಟ್ಬಾಲ್ ಅಂತ ತಗೊಳ್ಳಿ, ಒಂದು ಬೆರಳ ಮೇಲೆ ಹಿಂಗೆ ನಿಲ್ಲಿಸ್ಕೊಂಡು ಹಿಂಗೆ ರೌಂಡ್ ಹೊಡಿಸ್ತಿರ್ತಾರೆ. ಅದಕ್ಕೆ ಅದೊಂದು ಎಕ್ಸಾಂಪಲ್. ಅನದರ್ ಎಕ್ಸಾಂಪಲ್ ನೋಡ್ರಿ, ಇದು ರೊಟ್ಟಿದೆ. ರೊಟ್ಟು ಕ್ಲಿಪ್ ಆಗಿದೆ, ಈ ಕಡೆ ಭಾರ ಜಾಸ್ತಿ ಇದೆ, ಇದಕ್ಕೆ ಭಾರ ಕಡಿಮೆ ಇದೆ. ಯಾವುದೋ ಒಂದು ಸೆಂಟ್ರ್ ಪಾಯಿಂಟಲ್ಲಿ ಇದನ್ನು ಹಿಂಗೆ ನಿಲ್ಲಿಸಿದರೆ ಕರೆಕ್ಟಾಗಿ ಹಿಂಗೆ ರೌಂಡ್ ಹೊಡಿಯುತ್ತೆ. ಗೊತ್ತಾಯ್ತಾ? ಉದಾಹರಣೆಗೆ ಹೇಗೆ ಒಂದು ಇದಕ್ಕೆ ನೋಡ್ರಿ, ಇದು ಆಕ್ಸಿಸ್ ಅಂತ ತೊಗೊಂಡ್ರೆ, ಇದಕ್ಕೆ ಈ ಆಕ್ಸಿಸ್ನಲ್ಲಿ ಏನಾಗುತ್ತೆ ಅಂದರೆ ಕರೆಕ್ಟಾಗಿ ಯಾವುದೋ ಒಂದು ಪಾಯಿಂಟ್ ಇಲ್ಲೊಂದು ಗುರುತು ಮಾಡಿದ್ದೀನಿ, ಅದು ಯಾವ ರೀತಿ ಪಾಯಿಂಟ್ ಅಂತ ಅದು ಆಮೇಲೆ ಗೊತ್ತಾಗುತ್ತೆ. ಈ ಪಾಯಿಂಟ್ನಲ್ಲಿ ನಾವು ಹೀಗೆ ನೋಡ್ರಿ, ಇದು ಕರೆಕ್ಟಾಗಿ ಹಿಂಗೆ ರೌಂಡ್ ಹೊಡಿತಿರುತ್ತೆ. ಗೊತ್ತಾಯ್ತಾ? ಅದು ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಬಗ್ಗೆ. ಗೊತ್ತಾಯ್ತಾ? ನೋಡ್ರಿ, ಇದು ರೊಟ್ಟಿದೆ. ಒಂದು ಕಡೆ ಭಾರ ಕಡಿಮೆ ಇದೆ, ಒಂದು ಕಡೆ ಇಲ್ಲಿ ಭಾರ ಜಾಸ್ತಿ ಇದೆ, ಇಲ್ಲಿ ಭಾರ ಕಡಿಮೆ ಇದೆ. ಇಲ್ಲಿ ಈ ಕ್ಲಿಪ್ ಹಾಕಿದ್ದಾರೆ, ಇಲ್ಲಿ ಭಾರ ಜಾಸ್ತಿ ಇದೆ, ಈ ಕಡೆ ಸೈಡ್ ಕಡಿಮೆ ಇದೆ. ಆದರೂ ಯಾವುದೋ ಒಂದು ಸೆಂಟ್ರ್ ಪಾಯಿಂಟ್ನಲ್ಲಿ ಅದು ಕರೆಕ್ಟಾಗಿ ಅದು ರೌಂಡ್ ಹೊಡಿಯುತ್ತೆ. ಆ ಸೆಂಟ್ರ್ ಆಕ್ಸಿಸ್ ಆಫ್ ದ ಪಾಯಿಂಟ್ಸಲ್ಲಿ ನೋಡಿ, ಇದು ಕರೆಕ್ಟಾಗಿ ಆಕ್ಸಿಸ್ ಆಫ್ ದ ಪಾಯಿಂಟ್ ಮೇಲೆ ಅದು ಕರೆಕ್ಟಾಗಿ ಅದನ್ನು ನೋಡಿ. ಇದನ್ನು ನಾನು ಯಾವ ರೀತಿ ಗುರುತು ಮಾಡಿದ್ದೀನಿ ಅಂತ ಅದು ಆಮೇಲೆ ಹೇಳ್ತೀನಿ. ಇದಕ್ಕೆಲ್ಲ ಒಂದು ರೊಟ್ಟಿದೆ, ಇಲ್ಲಿ ಭಾರ ಜಾಸ್ತಿ ಇದೆ, ಭಾರ ಕಡಿಮೆ ಇದ್ರೂ ಸಹ ಈ ಸೆಂಟ್ರ್ ಪಾಯಿಂಟನ್ನು ಈ ರೀತಿ ಹಿಂಗೆ ಗೆರೆ ಹಾಕಿ ಇದನ್ನು ಕರೆಕ್ಟಾಗಿ ಸೆಂಟ್ರ್ ಪಾಯಿಂಟ್ ಇದ್ದೇ ಸೆಂಟ್ರ್ ಪಾಯಿಂಟ್ ಅಂತ ತೋರಿಸಿ ಅದನ್ನು ಗುರುತು ಮಾಡಿ ಇಟ್ಟಿದ್ದೀನಿ. ಗೊತ್ತಾಯ್ತು? ಅದು ಮುಂದೆ ನಿಮಗೆ ರೊಟೇಷನ್ನು, ಮೂವ್ಮೆಂಟ್ ಆಫ್ ಇನರ್ಷಿಯಾ ಅದ್ರದ್ದು ಬಗ್ಗೆ ಎಲ್ಲ ಬರುತ್ತೆ. ಆ ರೀತಿ ಅದನ್ನು ಇದು ಮಾಡ್ತಾರೆ. ಅದಕ್ಕೆ ನೋಡಿರಿ, ಇದರಲ್ಲಿ ಏನಾಗುತ್ತೆ ಅಂದರೆ ಆಕ್ಸಿಸ್ ಇಲ್ಲಿರುತ್ತೆ, ಇಲ್ಲಿರೋ ಪಾರ್ಟಿಕಲ್ಸ್, ಇಲ್ಲಿ ಪಕ್ಕದಲ್ಲಿರೋ ಪಾರ್ಟಿಕಲ್ಸ್ ಎಲ್ಲವೂ ಸಹ ಒಂದೇ ಆಕ್ಸಿಸ್. ಈ ಆಕ್ಸಿಸ್ ಮೇಲೆ ಈ ಆಕ್ಸಿಸ್ ಸುತ್ತಲೂ ಹಿಂಗೆ ರೌಂಡ್ ಹೊಡಿತಾ ಇರುತ್ತೆ. ಇದು ಆಕ್ಸಿಸ್ ಇರುತ್ತೆ, ಎಲ್ಲ ಪಾರ್ಟಿಕಲ್ಸ್ಗಳು ಈ ಆಕ್ಸಿಸ್ ಸುತ್ತಲೂ ಸುತ್ತಾ ಇರುತ್ತೆ. ಸೊ ದಿಸ್ ಈಸ್ ಒನ್ ಎಕ್ಸಾಂಪಲ್. ಗೊತ್ತಾಯ್ತಾ? ಕಾರ್ಡ್ ಬೋರ್ಡನ್ನು ನಾವು ಕರೆಕ್ಟಾಗಿ ಇದು ಮಾಡಿದಾಗ ಇದು ಒಂದೇ ಇದರಲ್ಲಿ ಹಿಂಗೆ ತಿರುಗುತ್ತೆ. ಗೊತ್ತಾಯ್ತಾ? ಅದು ಇದಕ್ಕೆ. ಈ ನೆಲಚಕ್ರನೂ ಅಷ್ಟೇ, ಇದನ್ನು ನೆಲಚಕ್ರ ಹಚ್ಚುತ್ತೀವಿ, ಮಧ್ಯ ಸೆಂಟ್ರಿಗೆ ಸುತ್ತಲೂ ಎಲ್ಲ ಸುತ್ತುತ್ತಾ ಇರ್ತವೆ. ಗೊತ್ತಾಯ್ತಾ? ನೋಡಿ, ಇದರಲ್ಲಿ ಪಾರ್ಟಿಕಲ್ಸ್ ಹೆಂಗೆಲ್ಲ ಇರುತ್ತೆ ಅಂದರೆ, ಇದರಲ್ಲಿ ನೋಡಿ, ಇಲ್ಲಿರೋ ಪಾರ್ಟಿಕಲ್ಸ್ ಎಲ್ಲವೂ ಪಾರ್ಟಿಕಲ್ಸ್ಗಳು ಇದನ್ನು ಸುತ್ತುತ್ತಾ ಇರುತ್ತೆ. ಆದರೆ ಎಲ್ಲ ಪಾರ್ಟಿಕಲ್ಸ್, ಈಚ್ ಆ್ಯಂಡ್ ಎವರಿ ಪಾರ್ಟಿಕಲ್ಸ್ ಅವುಗಳು ಸಹ ಡಿಸ್ಟೆನ್ಸ್ ಟ್ರಾವಲ್ಡ್ ಆಗೋದು ವೇರಿಯೇಷನ್ ಆಗ್ತಿರುತ್ತೆ. ಇದು ಎಲ್ಲ ಔಟ್ಸೈಡ್ ಇರೋದೆಲ್ಲವೂ ಜಾಸ್ತಿ ಸ್ಪೀಡಲ್ಲಿ ಹೋಗುತ್ತೆ, ಇವೆಲ್ಲವೂ ಸಹ ಕಡಿಮೆ ಸ್ಪೀಡ್. ಈಚ್ ಆ್ಯಂಡ್ ಎವರಿ ಪಾರ್ಟಿಕಲ್ ಹ್ಯಾವ್ ಡಿಫ್ರೆಂಟ್ ಸ್ಪೀಡ್. ಗೊತ್ತಾಯ್ತಾ? ಅದಕ್ಕೆ ಈ ಉದಾಹರಣೆಗೆ
ಆಕ್ಸಿಸ್ ತಿರುಗ್ತಾ ಇರುತ್ತೆ. ಇಲ್ಲೊಂದು ಪಾಯಿಂಟು, ಇಲ್ಲೊಂದು ಪಾಯಿಂಟ್ ಗುರ್ತು ಮಾಡಿದ್ರೆ ಎಲ್ಲ ಪಾಯಿಂಟ್ಗಳು ಸಹ ಡಿಫ್ರೆಂಟ್ ಸ್ಪೀಡ್ ಇರುತ್ತೆ, ಗೊತ್ತಾಯ್ತಾ. ಅದಕ್ಕೆ ನಾವು ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಂತ ಅದಕ್ಕೆ ಆ ಚಾಪ್ಟರ್ನಲ್ಲಿ ಬರೋವಂಥದ್ದು ಇದು, ಗೊತ್ತಾಯ್ತಾ. ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಆ್ಯಂಡ್ ರೊಟೇಷನಲ್ ಮೋಷನ್ ಆಗಾಗ್ರೆ ಯಾವ ರೀತಿ ಇರುತ್ತೆ. ಅದೇ ಟ್ರಾನ್ಸ್ಲೇಟರಿ ಮೋಷನಲ್ಲಿ ಇನ್ನೂರಲ್ಲೇ ಟ್ರಾನ್ಸ್ಲೇಷನ್ ಮೋಷನ್ ಈ ಸ್ಕೇಲ್ ಮೇಲೆ ಹಿಂಗೆ ಇದು ಮೂವ್ಮೆಂಟ್ ಆಗ್ತಾ ಇರುತ್ತೆ ನೋಡಿರಿ. ಇಲ್ಲಿರೋ ಪಾರ್ಟಿಕಲ್ಸ್, ಇಲ್ಲಿರೋ ಪಾರ್ಟಿಕಲ್ಸ್ ಎಲ್ಲ ಪಾರ್ಟಿಕಲ್ಸ್ ಸಹ ಟ್ರಾನ್ಸ್ಲೇಟರಿ ಮೋಷನ್ ಆಗಿರೋದ್ರಿಂದ ಒಂದೇ ಸ್ಪೀಡ್ ಇರುತ್ತೆ, ಗೊತ್ತಾಯ್ತಾ, ಒಂದೇ ಸ್ಪೀಡ್. ಈಗ ಎಲ್ಲ ಪಾರ್ಟಿಕಲ್ಸ್ ಉದಾಹರಣೆಗೆ ಸೈಕಲ್ಲು ಮೇಲೆ ನಾವು ಒಂದೇ ಸ್ಟ್ರೈಟಾಗಿ ಹೋದರೆ ಅದು ಎಲ್ಲ ಪಾರ್ಟಿಕಲ್ಸ್ಗಳು ಸಹ ಒಂದೇ ಸ್ಪೀಡಲ್ಲಿ ಹೋಗ್ತಿರುತ್ತೆ. ಅಂದರೆ ಟ್ರಾನ್ಸ್ಲೇಟರಿ ಮೋಷನ್ನಲ್ಲಿ ಅಂದರೆ ಆಲ್ ದ ಪಾರ್ಟಿಕಲ್ಸ್ ಆಫ್ ದ ಬಾಡಿ ಹ್ಯಾವ್ ದ ಸೇಮ್ ವೆಲಾಸಿಟಿ ಅಟ್ ಎನಿ ಇನ್ಸ್ಟಂಟ್ ಆನ್ ಟೈಮ್. ಯಾವುದೇ ಟೈಮಲ್ಲಿ ತೊಗೊಂಡ್ರೆ ಅದಕ್ಕೆ ಎಲ್ಲ ಪಾರ್ಟಿಕಲ್ಸ್ಗಳು ಒಂದೇ ಸ್ಪೀಡಲ್ಲಿ ಹೋಗ್ತಿರುತ್ತೆ. ಅದೇನು ಹಿಂಗೆ ಸರ್ಕ್ಯುಲರ್ ಆದರೆ ಅದಕ್ಕೆ ಈ ಸರ್ಕ್ಯುಲರ್ ಶೇಪಲ್ಲಿ ಹಿಂಗೆ ತಿರುಗಿದ್ರೆ ಅವಾಗ ಏನಾಗತ್ತಂದರೆ ಇದಕ್ಕೆ ಈ ರೀತಿ ತೆಗೆದಾಗ ಈ ಪಾರ್ಟಿಕಲ್ಸ್ ಇರೋದು ಜಾಸ್ತಿ ವೆಲಾಸಿಟಿ ಇರುತ್ತೆ, ಇಲ್ಲಿ ಇರೋದು ವೆಲಾಸಿಟಿ ಕಡಿಮೆ, ಇಲ್ಲಿರೋದು ವೆಲಾಸಿಟಿ ಕಡಿಮೆ, ಅದು ಹತ್ತಿರ ಇರೋದ್ರೆ ಇನ್ನೂ ವೆಲಾಸಿಟಿ. ಸೆಂಟ್ರ್ನಲ್ಲೇ ಇತ್ತು ಅಂದರೆ ಪಾರ್ಟಿಕಲ್ ಅದಕ್ಕೆ ವೆಲಾಸಿಟಿ ಇದ್ದಾರಲ್ಲ, ಬರೀ ಅದರಲ್ಲೇ ಇದ್ದಲ್ಲೇ ರೌಂಡ್ ಹೊಡಿತಿರುತ್ತೆ, ಡಿಸ್ಟೆನ್ಸೇ ಟ್ರಾವಲ್ ಆಗೋಲ್ಲ, ಗೊತ್ತಾಯ್ತಾ. ಆ ರೀತಿ ಇರುತ್ತೆ ಅದು. ರೊಟೇಷನಲ್ ಮೋಷನ್ ಅಂದರೆ ಏನು, ದ ಬಾಡೀಸ್ ಏನಾಗುತ್ತೆ ಅಂದರೆ ಫಿಕ್ಸ್ಡ್ ಪಾಯಿಂಟ್ ಅಟ್ ಎವ್ರಿ ಪಾಯಿಂಟ್ ಮೂವ್ಸ್ ಇನ್ ಎ ಸರ್ಕ್ಯುಲರ್ ಪಾತ್ ಆಲ್ ದ ಪರ್ಪೆಂಡಿಕ್ಯುಲರ್ ಟು ದ ಆಕ್ಸಿಸ್ ಇರುತ್ತೆ ಅದು, ಗೊತ್ತಾಯ್ತಾ. ಅದು ಎಲ್ಲ ಪಾರ್ಟಿಕಲ್. ಆಮೇಲೆ ನೆಕ್ಸ್ಟ್ ಏನಂದರೆ ರಿಜಿಡ್ ಬಾಡಿ ಅಂದರೆ ಈಗ ಯಾವುದೇ ಒಂದು ಬಾಡಿ ಅಂತ ತೊಗೊಂಡ್ರಿ, ಈಗ ನಾವು ರಿಜಿಡ್ ಬಾಡಿ ಅಂತ ಕರಿತೀವಿ. ರಿಜಿಡ್ ಬಾಡಿ ಅಂದರೆ ಏನು, ಈಗ ನೋಡ್ರಿ ಇದು ಒಂದೊಂದು ಆಬ್ಜೆಕ್ಟ್, ಇದೊಂದು ಆಬ್ಜೆಕ್ಟ್ ಇದೆ. ಇದನ್ನು ನಾನು ಹೀಗೆ ಈ ಕಡೆಯಿಂದ ಪ್ರೆಸ್ ಮಾಡ್ತೀನಿ, ಎಷ್ಟೇ ಪ್ರೆಸ್ ಮಾಡಿದ್ರು ಇದು ಸಣ್ಣದಾಗಲ್ಲ. ಇದು ಅಷ್ಟೇ, ಇಲ್ಲಿಂದ ಹೀಗೆ ಪ್ರೆಸ್ ಮಾಡ್ತೀನಿ, ಇಲ್ಲಿಂದ ಒತ್ತುತ್ತೀನಿ, ಎಷ್ಟೇ ಬಲವಾಗಿ ಒತ್ತಿದ್ರೂ ಅದು ಪ್ರೆಸ್ ಆದ್ರೂ ಅದು ಶೇಪ್ ಏನು ಚೇಂಜ್ ಆಗೋಲ್ಲ. ಅದೇ ಇಲ್ಲ ನೋಡ್ರಿ, ಇದೊಂದು ಆಬ್ಜೆಕ್ಟ್ ಡಸ್ಟರ್, ಇದೊಂದು ಸ್ಪಂಜ್ ಇದನ್ನು ಹಿಂಗೆ ಒತ್ತುತ್ತಿದ್ದಂಗೆ ಏನಾಗುತ್ತೆ ಅಂದರೆ ಶೇಪ್ ಚೇಂಜ್ ಆಯಿತು, ಕಡಿಮೆ ಆಯಿತು, ಗೊತ್ತಾಯ್ತಾ. ಆಮೇಲೆ ಮತ್ತು ಇದನ್ನು ಅಗಲಕ್ಕೂ ದಪ್ಪನೂ ಅಷ್ಟೇ ಹಿಂಗೆ ಒತ್ತುತ್ತೀನಿ, ಶೇಪ್ ಚೇಂಜ್ ಆಯಿತು. ಅದು ಇದು ಅಗಲಕ್ಕೆ ಇದು ಅಷ್ಟೇ ಶೇಪ್ ಚೇಂಜ್ ಆಯಿತು, ಹಿಂಗೆ ಭಾಗಿಸ್ತೀನಿ, ಇದು ಶೇಪ್ ಚೇಂಜ್ ಆಯಿತು, ಗೊತ್ತಾಯ್ತಾ. ಇದಕ್ಕೆ ಈ ಪಾರ್ಟಿಕಲ್ಸ್ಗಳಲ್ಲಿ ಇದರಲ್ಲೂ ಒತ್ತದೆ ಏನೋ ಎಕ್ಸ್ಟರ್ನಲ್ ಫೋರ್ಸ್ ಆಗ್ತಾ ಆಯಿತು ಅಂದರೆ ಅದ್ರ ಶೇಪು ಬಾಡಿ ಶೇಪು ಚೇಂಜ್ ಆಗುತ್ತೆ, ಗೊತ್ತಾಯ್ತಾ. ವೆನ್ ಎಕ್ಸ್ಟರ್ನಲ್ ಫೋರ್ಸ್ ಅಪ್ಲೈಡು ಆನ್ ಇಟ್, ಗೊತ್ತಾಯ್ತಾ. ಬಾಡಿ ಚೇಂಜಸ್ ಇಸ್ ಶೇಪ್ ವೆನ್ ಎಕ್ಸ್ಟರ್ನಲ್ ಫೋರ್ಸ್ ಆನ್ ಆಗ್ತಾನೆ ಇಟ್, ಗೊತ್ತಾಯ್ತಾ. ಇದ್ರ ಈ ಆಬ್ಜೆಕ್ಟಲ್ಲಿ ದ ಎಕ್ಸ್ಟರ್ನಲ್ ಶೇಪ್ ಇದೆಯಲ್ಲ ಅದು ಚೇಂಜ್ ಆಗುತ್ತೆ ವೆನ್ ಫೋರ್ಸ್ ಅಪ್ಲೈಡ್ ಆನ್ ಇಟ್. ಇದರಲ್ಲಿ ಏನಾಗುತ್ತೆ ಅಂದರೆ ಬಾಡಿ ಡಸ್ ನಾಟ್ ಚೇಂಜ್ ಇಟ್ಸ್ ಶೇಪ್ ವೆನ್ ಎಕ್ಸ್ಟರ್ನಲ್ ಫೋರ್ಸ್ ಆಗ್ತಾನೆ ಇತ್ತು. ಇದ್ರ ಮೇಲೆ ಎಷ್ಟೇ ಫೋರ್ಸ್ ಅಪ್ಲೈ ಮಾಡಿದ್ರು ನೋಡಿ ಇದು ಇದ್ದಷ್ಟೇ ಇರುತ್ತೆ. ಕವಣ ತೊಗೊಂಡ್ರೆ ಅದು ಅಷ್ಟೇ, ಶೇಪ್ ಚೇಂಜ್ ಆಗೋಲ್ಲ, ಗೊತ್ತಾಯ್ತಾ. ಈಗ ಇದ್ರ ಮೇಲೆ ಥಿಕ್ನೆಸ್ಸು ದಪ್ಪ ಮತ್ತು ಇದು ಉದ್ದ ಆಗಲ್ಲ. ಇದ್ರ ಮೇಲೆ ಏನಾರು ನಾವು ಹಿಂಗೆ ಅಪ್ಲೈ ಮಾಡಿದಾಗ ಇದು ಶೇಪ್ ಏನು ಚೇಂಜ್ ಆಗೋಲ್ಲ, ಗೊತ್ತಾಯ್ತಾ. ಅದಕ್ಕೆ ನಾವು ರಿಜಿಡ್ ಬಾಡಿ ಅಂತೀವಿ, ಗೊತ್ತಾಯ್ತಾ. ಇದು ನೋಡಿ ಇದು ರಿಜಿಡ್ ಬಾಡಿ. ಇದಂದರೆ ಏನು, ಇದ್ರ ಮೇಲೆ ಎಕ್ಸ್ಟರ್ನಲ್ ಫೋರ್ಸ್ ಎಷ್ಟೇ ಅಪ್ಲೈ ಮಾಡಿದ್ರೆ ಇದ್ರ ಶೇಪ್ ಏನು ಚೇಂಜ್ ಆಗೋಲ್ಲ, ಎಲ್ಲಿ ಓದೋದ್ರೆ ಏನಾಗಲ್ಲ, ಮತ್ತು ಹೀಗೆ ಮುರಿಯೋಕ್ಕೆ ಹೋಗ್ಬೇಡ್ರಿ, ಎಲ್ಲ ಒಂದೇ ಸ್ಟ್ರೈಟಾಗಿರಬೇಕು ಫೋರ್ಸ್ಗಳು. ಇಲ್ಲಿ ಈ ಕಡೆ ಫೋರ್ಸ್ ಅಪ್ಲೈ ಮಾಡೋದು, ಇದು ಮೇಲೆ ಅಪ್ಲೈ ಮಾಡೋದು ಹಂಗೆ ಬರಲ್ಲ. ಎಲ್ಲ ಕಡೆ ಶೇಪ್ನಲ್ಲೂ ಒಂದೇ ಶೇಪು ಒಂದೇ ಫೋರ್ಸನ್ನು ಅಪ್ಲೈ ಮಾಡಬೇಕು, ಅವಾಗ ಅದು ಡಸ್ ನಾಟ್ ಚೇಂಜ್ ಇಟ್ಸ್ ಪೊಸಿಷನ್ ಶೇಪ್, ಗೊತ್ತಾಯ್ತಾ. ಎ ಬಾಡಿ ವಿಚ್ ಡಸ್ ನಾಟ್ ಚೇಂಜ್ ಇಟ್ಸ್ ಶೇಪ್ ಆ್ಯಂಡ್ ಸೈಜ್ ವೆನ್ ಎಕ್ಸ್ಟರ್ನಲ್ ಫೋರ್ಸ್ ಆರ್ ಅಪ್ಲೈಡ್ ಆನ್ ಇಟ್ ಆರ್ ಕಾಲ್ಡ್ ರಿಜಿಡ್ ಬಾಡಿ. ರಿಜಿಡ್ ಬಾಡಿ ಅಂದರೆ ಏನು, ಎ ಬಾಡಿ ವಿಚ್ ಡಸ್ ನಾಟ್ ಚೇಂಜ್ ಇಟ್ಸ್ ಶೇಪ್ ಆ್ಯಂಡ್ ಸೈಜು ಮತ್ತು ಶೇಪ್ ಎರಡೂ ಚೇಂಜ್ ಆಗೋಲ್ಲ ನೋಡಿ. ಇದರಲ್ಲಿ ಏನೂ ಚೇಂಜ್ ಆಗೋಲ್ಲ, ಆದರೆ ಇದರಲ್ಲಿ ಚೇಂಜ್ ಆಗುತ್ತೆ, ಗೊತ್ತಾಯ್ತಾ. ಇದರ ಮೇಲೆ ಶೇಪು ಇದೆ, ಹಿಂಗೆ ಓದುತ್ತಿದ್ದಂಗೆ ಶೇಪು ಇದು ಸೈಜು ಕಡಿಮೆ ಆಯಿತು, ಶೇಪು ಇನ್ನೂ ಕಡಿಮೆ ಚೇಂಜ್ ಆಯಿತು. ಇಲ್ಲೂ ಅಷ್ಟೇ, ಹಿಂಗೆ ಇಲ್ಲೂ ಅಷ್ಟೇ ಚೇಂಜ್ ಆಗ್ತಿರುತ್ತೆ. ಅದಕ್ಕೆ ನಾನ್ ರಿಜಿಡ್ ಬಾಡೀಸ್, ಗೊತ್ತಾಯ್ತಾ. ಇದು ಗೊತ್ತಾಯ್ತಾ. ಎ ಬಾಡಿ ವಿಚ್ ಡಸ್ ನಾಟ್ ಚೇಂಜ್ ಇಟ್ಸ್ ಶೇಪ್ ಆ್ಯಂಡ್ ಸೈಜ್ ವೆನ್ ಎಕ್ಸ್ಟರ್ನಲ್ ಫೋರ್ಸ್ ಆರ್ ಅಪ್ಲೈಡ್ ಆನ್ ಇಟ್ ಆರ್ ಕಾಲ್ಡ್ ರಿಜಿಡ್ ಬಾಡೀಸ್. ಯಾವ ಆಬ್ಜೆಕ್ಟಿಗೆ ಯಾವುದು ಎಕ್ಸ್ಟರ್ನಲ್ ಫೋರ್ಸ್ ಅಪ್ಲೈ ಮಾಡಿದ್ರೆ ಅದ್ರ ಶೇಪು ಮತ್ತು ಸೈಜ್ ಎರಡೂ ಚೇಂಜ್ ಆಗೋಲ್ಲ, ಅಂಥದಕ್ಕೆ ನಾವು ರಿಜಿಡ್ ಬಾಡಿ ಅಂತ ಕರಿತೀವಿ, ಗೊತ್ತಾಯ್ತಾ. ವಾಟ್ ಈಸ್ ಮೆಂಟ್ ಬೈ ರಿಜಿಡ್ ಬಾಡಿ, ಎ ಬಾಡಿ ವಿಚ್ ಡಸ್ ನಾಟ್ ಚೇಂಜ್ ಇಟ್ಸ್ ಶೇಪ್ ಆ್ಯಂಡ್ ಸೈಜ್ ವೆನ್ ಎಕ್ಸ್ಟರ್ನಲ್ ಫೋರ್ಸಸ್ ಆರ್ ಅಪ್ಲೈಡ್ ಆನ್ ಇಟ್ ಆರ್ ಕಾಲ್ಡ್ ರಿಜಿಡ್ ಬಾಡಿ. Explain the different kinds of motion the rigid body can have.
ನೋಡಿ ರಿಜಿಡ್ ಬಾಡಿಗೆ ಯಾವ ಥರದ್ದು ಮೋಷನ್ಸ್ ಇರುತ್ತೆ ಗೊತ್ತಾಯ್ತಾ. ರಿಜಿಡ್ ಬಾಡಿನಲ್ಲಿ ಟ್ರಾನ್ಸ್ಲೇಟರಿ ಮೋಷನ್ನು, ರೊಟೇಷನಲ್ ಮೋಷನ್ ಎರಡಿರುತ್ತೆ. ಟ್ರಾನ್ಸ್ಲೇಟರಿ ಮೋಷನ್ ಅಂದರೆ ನಾನು ಎಕ್ಸಾಂಪಲ್ ಕೊಟ್ಟೆ. ಇನ್ ಟ್ರಾನ್ಸ್ಲೇಟರಿ ಮೋಷನ್ ಆಲ್ ದ ಪಾರ್ಟಿಕಲ್ಸ್ ಆಫ್ ದ ಬಾಡಿ ಹ್ಯಾವ್ ದ ಸೇಮ್ ವೆಲಾಸಿಟಿ ಅಟ್ ಎನಿ ಇನ್ಸ್ಟೆಂಟ್ ಆನ್ ಟೈಮ್. ನೋಡಿರಿ ರಿಜಿಡ್ ಬಾಡಿನಲ್ಲಿ ಟ್ರಾನ್ಸ್ಲೇಟರಿ ಮೋಷನ್ ಹಿಂಗೆ ಇಲ್ಲಿಂದ ಮೂವ್ ಆಗ್ತಾ ಇರುತ್ತೆ. ಆಬ್ಜೆಕ್ಟು ಮೂವ್ ಆಗ್ತಾ ಇದ್ದಾಗ ಏನಾಗುತ್ತೆ ಅಂದರೆ ಇದೇ ಒಂದು ರಿಜಿಡ್ ಬಾಡಿ ಅಂತ ತಗೊಳ್ಳಿ, ಇದನ್ನು ಹಿಂಗೆ ಮೂವ್ ಆಗ್ತಾ ಇರುತ್ತೆ. ಮೂವ್ ಆಗ್ತಾ ಇದ್ದಾಗ ಎಲ್ಲ ಈ ಪಾರ್ಟಿಕಲ್ಸು ಇದ್ರ ಪಕ್ಕದ್ದು ಅದ್ರ ಪಕ್ಕದ್ದು ಎಲ್ಲವೂ ಸಹ ಒಂದೇ ವೆಲಾಸಿಟಿ ಹೋಗ್ತಾ ಇರುತ್ತೆ. ಗೊತ್ತಾಯ್ತಾ, ಅದು ರಿಜಿಡ್ ಬಾಡಿ. ಇದೇ ಒಂದು ರಿಜಿಡ್ ಬಾಡಿ ಅಂತ ತೊಗೊಂಡ್ರೆ ಇಲ್ಲಿಂದ ಹಿಂಗೆ ಮೂವ್ ಆಗ್ತಾ ತೊಗೊಂಡೋಗ್ತೀನಿ. ಮೂವ್ ಆಗ್ತಾ ಹೋದರೆ ಹೆಂಗಂತಂದರೆ ಎಲ್ಲ ಪಾರ್ಟಿಕಲ್ ಅದ್ರ ಪಕ್ಕದ್ದೆಲ್ಲವೂ ಸಹ ಒಂದೇ ವೆಲಾಸಿಟಿ ಇರುತ್ತೆ. ಅದೇ ಸರ್ಕ್ಯುಲರ್ನಲ್ಲಿ ಏನಾಗುತ್ತಂದರೆ ಹಿಂಗೆ ಸರ್ಕ್ಯುಲರ್ನಲ್ಲಿ ಏನಾಗುತ್ತಂದರೆ ಇದಕ್ಕೆ ವೆಲಾಸಿಟಿ ಜಾಸ್ತಿ, ಇದಕ್ಕೆ ವೆಲಾಸಿಟಿ ಕಡಿಮೆ 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 ಹಂಗೆ ಆಗ್ತಾ ಹೋಗ್ತಿರುತ್ತೆ. ಗೊತ್ತಾಯ್ತಾ, ಹೀಗೆ ಇದು ರಿಜಿಡ್ ಬಾಡಿ. ಅಥವಾ ಹಿಂಗೆ ಈ ರೀತಿ ರೊಟೇಷನಲ್ ಮೋಷನ್ ಆದರೆ ಎಡ್ಜಿರುವಂಥ ಪಾರ್ಟಿಕಲ್ಸ್ಗೆ ಜಾಸ್ತಿ ವೆಲಾಸಿಟಿ, ಕಡಿಮೆ ಇದಕ್ಕೆ ಕಡಿಮೆ. ಗೊತ್ತಾಯ್ತಾ. ಇನ್ ರೊಟೇಷನಲ್ ಮೋಷನ್ ದ ರಿಜಿಡ್ ಬಾಡಿ ರೋಟೇಟ್ಸ್ ಅಬೌಟ್ ಎ ಫಿಕ್ಸ್ಡ್ ಆಕ್ಸಿಸ್. ಇದು ಫಿಕ್ಸೆಡ್ ಆಕ್ಸಿಸಿಗೆ ಕರೆಕ್ಟಾಗಿ ಹಿಂಗೆ ಈ ರಿಜಿಡ್ ಬಾಡಿ ಹಿಂಗೆ ತಿರುಗ್ತಾ ಇರುತ್ತೆ. ಎವರಿ ಪಾರ್ಟಿಕಲ್ಸ್ ಆಫ್ ದ ಬಾಡಿ ಮೂವ್ಸ್ ಇನ್ ಎ ಸರ್ಕ್ಯುಲರ್ ಪ್ಲೇನ್ ಪರ್ಪೆಂಡಿಕ್ಯುಲರ್ ಟು ದ ಆಕ್ಸಿಸ್. ಪರ್ಪೆಂಡಿಕ್ಯುಲರ್ ಟು ದ ಆಕ್ಸಿಸಿಗೆ ಅದು ಎಲ್ಲ ರಿಜಿಡ್ ಬಾಡಿ ಅದು ಆಕ್ಸಿಸ್ ಇರುತ್ತೆ. ಗೊತ್ತಾಯ್ತಾ, ಇಲ್ಲ ನೋಡು ತೋರಿಸಿದ ಇಲ್ಲಿ ಇದಕ್ಕೆ ಇನ್ನು ರಿಜಿಡ್ ಬಾಡಿ ಇದು ರೊಟ್ ಅನ್ನೋದು ರಿಜಿಡ್ ಬಾಡಿ. ಈ ರಿಜಿಡ್ ಬಾಡಿದಲ್ಲಿ ಏನಾಗಿದೆ ಅಂದರೆ ಎವರಿ ಪಾರ್ಟಿಕಲ್ಸ್ ನೋಡಿ ಇದು ಆಕ್ಸಿಸ್, ಈ ಕಾಂಪಾಸ್ ಇದೆಲ್ಲ ಇದು ಆಕ್ಸಿಸ್. ಈ ಆಕ್ಸಿಸಿಗೆ ಎಲ್ಲವೂ ಸಹ ಹಿಂಗೆ ತಿರುಗ್ತಾ ಇರುತ್ತವೆ ಎಲ್ಲ ಪಾರ್ಟಿಕಲ್ಸ್ ಇಂಟು ಡಿಫ್ರೆಂಟ್ ವೆಲಾಸಿಟಿ. ನೋಡಿ ಇದ್ರ ವೆಲಾಸಿಟಿ ಬೇರೆ, ಇದ್ರ ವೆಲಾಸಿಟಿ ಬೇರೆ. ಈಚ್ ಆ್ಯಂಡ್ ಎವರಿ ಪಾರ್ಟಿಕಲ್ಸ್ ಆಫ್ ದ ರಿಜಿಡ್ ಬಾಡಿ ಹ್ಯಾವ್ ದ ಡಿಫರೆಂಟ್ ವೆಲಾಸಿಟೀಸ್, ಡಿಫರೆಂಟ್ ವೆಲಾಸಿಟಿ. ಗೊತ್ತಾಯ್ತಾ. ಪಾರ್ಟಿಕಲ್ ಆಫ್ ದ ಮೂವ್ಸ್ ಇನ್ ಎ ಸರ್ಕ್ಯುಲರ್ ಪಾತ್ ಪರ್ಪೆಂಡಿಕ್ಯುಲರ್ ಟು ದ ಆಕ್ಸಿಸ್ ಇರುತ್ತೆ. ಒಂದು ಈಚ್ ಆ್ಯಂಡ್ ಎವರಿ ಪಾರ್ಟಿಕಲ್ ಇನ್ ಟ್ರಾನ್ಸ್ಲೇಟಿಂಗ್ ಮೋಷನ್ ಈ ಸೇಮ್ ವೆಲಾಸಿಟಿ ಇರುತ್ತೆ. ಗೊತ್ತಾಯ್ತಾ, ಇಲ್ಲಿ ಡಿಫ್ರೆಂಟ್ ವೆಲಾಸಿಟಿ ಇರುತ್ತೆ. ಗೊತ್ತಾಯ್ತಾ, ಅದನ್ನೇ ಬರೆದಿರುತ್ತೆ. ನೋಡಿ ಇದು ಮೂವ್ ಆದಾಗ ಇದು ಆಕ್ಸಿಸ್, ಇಲ್ಲಿ ಆಕ್ಸಿಸ್ ಹಿಂಗೆ ಇರುತ್ತೆ, ಇದು ಸುತ್ತಲೂ ಹಿಂಗೆ ಸುತ್ತುತ್ತಾ ಇರುತ್ತೆ. ಗೊತ್ತಾಯ್ತಾ, ಅದು ರಿಜಿಡ್ ಬಾಡಿ. ನೆಕ್ಸ್ಟ್ ಅದೇ ಗೊತ್ತಾಯ್ತಾ. ಇದರಲ್ಲಿ ಇನ್ ರೊಟೇಷನಲ್ ಮೋಷನ್ ದ ರಿಜಿಡ್ ಬಾಡಿ rotates about a fixed axis. Every particle of the body move in a circular path perpendicular to the axis and different velocity. ಗೊತ್ತಾಯ್ತಾ, ಆ್ಯಂಡ್ ದೇ ಹ್ಯಾವ್ ಡಿಫ್ರೆಂಟ್ ವೆಲಾಸಿಟಿ ಅಂತ ಒಂದೊಂದು ಚೂರು ಸೇರಿಸ್ಕೊಬೇಕಾಗಿತ್ತು. ಸೇರಿಸ್ತಾ ಇಲ್ಲ, ಆಯಿತಾ, ಅದೊಂದು ಚೂರು ಸೇರಿಸ್ಕೊಳ್ರಿ. ಆ್ಯಂಡ್ ದೇ ಹ್ಯಾವ್ ಡಿಫ್ರೆಂಟ್ ವೆಲಾಸಿಟಿ. ಆಯಿತಾ, ಡಿಫ್ರೆಂಟ್ ವೆಲಾಸಿಟಿ ಅಂತ ಇಲ್ಲಿ ಸ್ವಲ್ಪ ಸೇರಿಸ್ಕೊಳ್ರಿ. ಗೊತ್ತಾಯ್ತಾ, ಇಲ್ಲಿ ದೇ ಹ್ಯಾವ್ ದ ಡಿಫ್ರೆಂಟ್ ವೆಲಾಸಿಟಿ. ಈ ವೆಲಾಸಿಟಿನ ಅದಕ್ಕೆ ಸೇರಿಸ್ಕೊಬೇಕು. ಅದು ಇದಕ್ಕೆ ಎಲ್ಲವೂ ಸಹ ಎಲ್ಲ ಈಚ್ ಆ್ಯಂಡ್ ಎವ್ರಿ ಪಾರ್ಟಿಕಲ್ಗೂ ಡಿಫ್ರೆಂಟ್ ವೆಲಾಸಿಟಿ ಇರುತ್ತೆ. ಗೊತ್ತಾಯ್ತಾ, ಅದನ್ನೇ ಬರೆದಿರೋದು. ಅದಕ್ಕಿದೆ ಇನ್ ಟ್ರಾನ್ಸ್ಲೇಟರಿ ಮೋಷನ್ ಆಲ್ ದ ಪಾರ್ಟಿಕಲ್ಸ್ ಆಫ್ ದ ಬಾಡಿ ಹ್ಯಾವ್ ದ ಸೇಮ್ ವೆಲಾಸಿಟಿ ಅಟ್ ಎನಿ ಇನ್ಸ್ಟೆಂಟ್ ಆಫ್ ಟೈಮ್. ಇನ್ ರೊಟೇಷನಲ್ ಮೋಷನ್ ಎರಡು ಡೆಫಿನೇಷನ್ ಬರೀಲೇಬೇಕು ಇದಕ್ಕೆ. ಇನ್ ರೊಟೇಷನಲ್ ಮೋಷನ್ ದ ರಿಜಿಡ್ ಬಾಡಿ rotates about a fixed axis. Every particles of the body moves in a circular path perpendicular to the axis and they have the different velocity. ಗೊತ್ತಾಯ್ತಾ, ಆ್ಯಂಡ್ ದೇ ಹ್ಯಾವ್ ದ ಡಿಫ್ರೆಂಟ್ ವೆಲಾಸಿಟಿ. ಬೇಕಾದ್ರೆ ಇದನ್ನು ಇಲ್ಲಿ ಸೇರಿಸ್ಕೊಳ್ರಿ ಅದಕ್ಕೆಲ್ಲ. ಹಾಂ, ಆ್ಯಂಡ್ ದೇ ಹ್ಯಾವ್ the different velocity. ಮತ್ತು ಇದು ಡಿಫ್ರೆಂಟ್ ವೆಲಾಸಿಟಿ. ಇದನ್ನು ಕರೆಕ್ಟಾಗಿ ಇಲ್ಲಿ ಬರಬೇಕು. ಇದಕ್ಕೆ ಈ ಕ್ವಶನಿಗೆ ಸೇರಿಸ್ಕೊಂಬಿಡ್ರಿ, ಈ ಮೇಲಿನ ಕ್ವಶನಿಗೆ ಸೇರಿಸ್ಕೊಳ್ರಿ. ಆಯಿತಾ, ಆ್ಯಂಡ್ ಅಂತ ಇಲ್ಲಿ ಬರ್ದಿದ್ದೀನಿಲ್ಲ, ಈ ಆ್ಯಂಡಿಗೆ ಅಲ್ಲಿ ಸೇರಿಸ್ಕೊಳ್ರಿ. ಅದಕ್ಕೆ ಇದು ಗೊತ್ತಾಯ್ತಲ್ಲ. ಈ ಚೆನ್ನಾಗಿ particles move in a circular plane perpendicular to the axis and they have the different velocities. Next, what kind of motion rigid body center when it is rotating about an axis? ಆಕ್ಸಿಸ್ನಲ್ಲಿ ರೊಟೇಷನ್ ಆಗ್ತೈತೆ ಅಂದರೆ ಯಾವ ವೆಲಾಸಿಟಿ? ಒಂದು ಕ್ರಾಸ್ ಮೋಷನ್, ರೊಟೇಷನಲ್ ಮೋಷನ್. ಅದಕ್ಕೆ ಆನ್ಸರ್. ನೆಕ್ಸ್ಟ್, ಮೆನ್ಷನ್ ದ ಫ್ಯೂ ಎಕ್ಸಾಂಪಲ್ಸ್ ಆಫ್ ಮೆನ್ಷನ್ ದ ಫ್ಯೂ ಗಿವ್ ಎನ್ ಎಕ್ಸಾಂಪಲ್ ಅಂತ ಕೊಟ್ಟಿರ್ತಾರೆ. ಗೊತ್ತಾಯ್ತಾ, ಆಫ್ ದ ಬಾಡಿ rotates about a fixed axis. ನೋಡಿ, ಮೆನ್ಷನ್ ದ ಫ್ಯೂ ಎಕ್ಸಾಂಪಲ್ಸ್ ಆಫ್ ದ ಬಾಡಿ rotates about a fixed axis, rotational motion without a fixed axis. ಫಿಕ್ಸ್ಡ್ ಆಕ್ಸಿಸಿಗೆ ಇರೋಂಥ ಒಂದು ಎಕ್ಸಾಂಪಲ್ ಕೊಡ್ರಿ. ಫಿಕ್ಸ್ಡ್ ಆಕ್ಸಿಸಿಗೆ ಎಕ್ಸಾಂಪಲ್ ಇಲ್ಲದೆ ಇರೋಂಥದ್ದು ಎಕ್ಸಾಂಪಲ್ ಒಂದು ಕೊಟ್ಟಿದ್ದೆ.
ಸೀಲಿಂಗ್ ಫ್ಯಾನು, ಪಾಟರಿ ವೀಲು, ಇದಕ್ಕೆ ಜಾಯಿಂಟ್ ವೀಲು, ಮಿಕ್ಸಿ, ಮೇರಿ ಗೋ ರೌಂಡ್ ಅವೆಲ್ಲವೂ ನೋಡ್ರಿ. ಸೀಲಿಂಗ್ ಫ್ಯಾನ್ ಹಿಂಗೆ ತಿರುಗ್ತಾ ಇರುತ್ತೆ. ಫ್ಯಾನ್ ತಿರುಗ್ತಂಗೆ ಮಧ್ಯ ಸೆಂಟ್ರ್ ಆಕ್ಸಿಸ್ ಇರುತ್ತೆ. ಸುತ್ತಲೂ ಎಲ್ಲ ಪಾರ್ಟಿಕಲ್ಸ್ಗಳು ಒಂದೊಂದು ಫ್ಯಾನಿನ ರೆಕ್ಕೆ ಹತ್ತತ್ರ ಬಂದಷ್ಟನ್ನು ಆಕ್ಸಿಸಿಗೆ ಹತ್ತತ್ರ ಬಂದಷ್ಟನ್ನು ಡಿಫ್ರೆಂಟ್ ವೆಲಾಸಿಟೀಸ್ ಇರುತ್ತೆ. ಅದು ರೊಟೇಷನಲ್ ಮೋಷನ್. ಪಾಟರ್ ಅಂದರೆ ಮಡಕೆ ಮಾಡೋರು ನೋಡಿದ್ದೀರಾ, ಒಂದು ದೊಡ್ಡ ವೀಲ್ ಇರುತ್ತೆ, ಹಿಂಗೆ ತಿರುಗಿಸ್ತಾ ಇರ್ತಾರೆ. ಮೊದಲು ಮಣ್ಣಿನ ಮುದ್ದೆ ತೊಗೊಂಡು ಅದನ್ನು ಹಿಂಗೆ ತಿರುಗಿಸ್ಕೊಂತ ಇದನ್ನು ಮಣ್ಣಿನ ಆಕಾರದಲ್ಲಿ ಒಂದು ಪಾತ್ರೆ ಆಕಾರದಲ್ಲಿ ಮಾಡ್ತಾರೆ, ಗೊತ್ತಾಯ್ತಾ? ಅದನ್ನು ನಾವು ಪಾಟರಿ ವೀಲ್. ನೆಕ್ಸ್ಟ್ ಜಾಯಿಂಟ್ ವೀಲ್. ದೊಡ್ಡ ದೊಡ್ಡ ಗಿರಿ ಇಡ್ಲೆ ಅಂತಾರಲ್ಲ, ಈ ಸರ್ಕಸ್ನಲ್ಲೆಲ್ಲ ಇಟ್ಟಿರ್ತಾರಲ್ಲ, ಅದಕ್ಕೆಲ್ಲ ಈ ಎಕ್ಸಿಬಿಷನ್ನೆಲ್ಲ ಇಟ್ಟಿರ್ತಾರೆ ಜಾಯಿಂಟ್ ವೀಲು. ಅಲ್ಲೂ ಅಷ್ಟೇ, ಮೇಲಿದ್ದವರಿಗೆ ತುಂಬ ಅದು ವೆಲಾಸಿಟಿ, ಡಿಫ್ರೆಂಟ್ ವೆಲಾಸಿಟಿ ಇರುತ್ತೆ. ನೆಕ್ಸ್ಟ್ ಮಿಕ್ಸಿ ಒಳಗಡೆ ತೋರಿಸ್ತಾನೆ ಅವಾಗ ಎಕ್ಸಾಂಪಲ್. ಮಿಕ್ಸಿ ಒಳಗೆ ಚಟ್ನಿದು ಏನಾರು ಹಾಕಿದರೆ ತಿರುಗಿಸ್ತಾ ಇದ್ರೆ ಈಚ್ ಆ್ಯಂಡ್ ಎವರಿ ಪಾರ್ಟಿಕಲ್ಸ್ ಹೊತ್ತದ್ದು ಡಿಫ್ರೆಂಟ್ ವೆಲಾಸಿಟಿ ಇರುತ್ತೆ. ಮೇರಿ ಗೋ ರೌಂಡು ಇದೆಲ್ಲ ಜಾಯಿಂಟ್ ವೀಲ್ ಥರನೇ ಅದು, ಅದರಲ್ಲೂ ಅಷ್ಟೇ, ಗೊತ್ತಾಯ್ತಾ? ಅದು ಹೇಗುತ್ತೆ ರೊಟೇಷನಲ್ ಮೋಷನ್. ಇನ್ನೊಂದಿರುತ್ತೆ ಆಬ್ಜೆಕ್ಟ್ಸ್ಗಳು, ಅದು ಆಕ್ಸಿಸಲ್ಲೇ ತಿರುಗ್ತಿರುತ್ತೆ, ರೊಟೇಷನಲ್ ಮೋಷನ್ ಥರ ಆಗುತ್ತೆ, ಆದರೆ ಅದು ಆಕ್ಸಿಸ್ ಇರಲ್ಲ ಅದಕ್ಕೆ, ಗೊತ್ತಾಯ್ತಾ? ಟೇಬಲ್ ಫ್ಯಾನ್ ನೋಡಿದ್ದೀರಾ? ಈ ಟೇಬಲ್ ಫ್ಯಾನ್ನಲ್ಲಿ ಇರುತ್ತೆ ಹಿಂಗೆ, ಇದಕ್ಕೆ ಹಿಂಗೆ ಫಿಕ್ಸ್ ಮಾಡಿರ್ತಾರೆ, ಇದಕ್ಕೆ ಹಿಂಗೆ ಫಿಕ್ಸ್ ಮಾಡಿರ್ತಾರೆ. ಫಿಕ್ಸ್ ಮಾಡಿದಾಗ ಏನಾಗುತ್ತೆ ಅಂದರೆ ಟೇಬಲ್ ಫ್ಯಾನ್ ಒಂದು ಸರಿ ಹಿಂಗೆ ತಿರುಗುತ್ತೆ ಮತ್ತು ವಾಪಸ್ ಹಿಂಗೆ ಬರುತ್ತೆ, ಒಂದು ಸರಿ ಹಿಂಗೆ ತಿರುಗುತ್ತೆ, ಹಿಂಗೆ ವಾಪಸ್ ಬರುತ್ತೆ. ಅದು ರೊಟೇಷನಲ್ ಮೋಷನ್ ಆಗ್ತಿರುತ್ತೆ, ಆದರೆ ಫಿಕ್ಸೆಡ್ ಆಕ್ಸಿಸ್ ಇರಲ್ಲ. ಹಿಂಗೆ ಹೋಗ್ತಿದ್ದಂಗೆ ನೋಡಿರಿ, ಆಕ್ಸಿಸಿಂದ ಡೈರೆಕ್ಷನ್ ಎಲ್ಲ ಚೇಂಜ್ ಆಗ್ತಿರುತ್ತೆ, ಗೊತ್ತಾಯ್ತಾ? ಅವಾಗ ಅದು ಸ್ಪಿನ್ನಿಂಗ್. ಅದು ಪೆಟಸ್ಟಲ್ ಫ್ಯಾನು, ಆಸಿಲೇಟಿಂಗ್ ಟೇಬಲ್ ಫ್ಯಾನು ಅವೆಲ್ಲವೂ ಅಷ್ಟೇ. ಟೇಬಲ್ ಸ್ಪಿನ್ನಿಂಗ್ ಟಾಪ್ ನೋಡಿ, ಹೊಲಿಗೆ ಮಿಷಿನಲ್ಲಿ ಮೇಲ್ಗಡೆ ಒಂದು ಮೇಲೆ ಕೆಳಗೆ ಹಿಂಗೆ ಬರ್ತಾ ಇರುತ್ತೆ ಸ್ಪಿನ್ನಿಂಗ್ ಟಾಪು. ಮಿಷನ್ ಹೊಲಿಗೆ ಸ್ಟಾರ್ಟ್ ಮಾಡ್ತಿದ್ದಂಗೆ ಮೇಲ್ಗಡೆ ಒಂದು ಇಷ್ಟುದ್ದಂದಿರುತ್ತೆ ಆಕ್ಸಿಸ್, ಅದು ಮೇಲೆ ಕೆಳಗೆ ಬರ್ತಿರುತ್ತೆ, ಅದು ಸಹ ಸ್ಪಿನ್ನಿಂಗ್ ಟಾಪ್, ಗೊತ್ತಾಯ್ತಾ? ಅದು ನಾನ್ ರೊಟೇಷನಲ್. ಅದು ಏನಾಗುತ್ತೆ, ಎಕ್ಸಾಂಪಲ್ ಫಾರ್ ದ ರೊಟೇಷನಲ್ ಮೋಷನ್ ವಿತೌಟ್ ಫಿಕ್ಸೆಡ್ ಆಕ್ಸಿಸ್. ಇದು ಸಹ ರೊಟೇಷನಲ್ ಮೋಷನ್ನು, ಫಿಕ್ಸೆಡ್ ಆಕ್ಸಿಸ್ ಇರಲ್ಲ, ಇದರಲ್ಲಿ ಫಿಕ್ಸೆಡ್ ಆಕ್ಸಿಸ್ ಇರುತ್ತೆ, ಗೊತ್ತಾಯ್ತಾ? ಇದಕ್ಕೇನೆಂದರೆ ಗಿವ್ ಎನ್ ಎಕ್ಸಾಂಪಲ್, ಗೊತ್ತಾಯ್ತಾ? ಎಕ್ಸಾಂಪಲ್, ಎ ಬಾಡಿ ರೊಟೇಟ್ಸ್ ಅಬೌಟ್ ಎ ಫಿಕ್ಸ್ಡ್ ಆಕ್ಸಿಸಿಗೆ ಎಕ್ಸಾಂಪಲ್ ಏನಂದರೆ ಸೀಲಿಂಗ್ ಫ್ಯಾನು, ಪಾಟರಿ ವೀಲು, ಜಾಯಿಂಟ್ ವೀಲು, ಮಿಕ್ಸಿ, ಮೇರಿ ಗೋ ರೌಂಡು. ಎ ರೊಟೇಷನಲ್ ಮೋಷನ್ ವಿತೌಟ್ ಎ ಫಿಕ್ಸ್ಡ್ ಆಕ್ಸಿಸಿಗೆ ನಾವು ಸ್ಪಿನ್ನಿಂಗ್ ಟಾಪು, ಪೆಡಸ್ಟಲ್ ಫ್ಯಾನು, ಆಸಿಲೇಟಿಂಗ್ ಟೇಬಲ್ ಫ್ಯಾನು, ಇಷ್ಟು ಬರುತ್ತೆ. ನೆಕ್ಸ್ಟ್, ವಾಟ್ ಈಸ್ ಮೆಂಟ್ ಬೈ ಪ್ರಿಸಿಷನ್ ಆಫ್ ಎ ಸ್ಪಿನ್ನಿಂಗ್ ಟಾಪ್? ಪ್ರಿಸಿಷನ್ ಆಫ್ ದ ಸ್ಪಿನ್ನಿಂಗ್ ಟಾಪ್ ಹೇಳಿ ಎಕ್ಸಾಂಪಲ್ ಕೊಟ್ಟಲ್ಲ, ಅದೇ, ಗೊತ್ತಾಯ್ತಾ? ದ ಮೂಮೆಂಟ್ ಆಫ್ ದ ಆಕ್ಸಿಸ್ ಆಫ್ ದ top around the vertical axis is called as precision of the spinning top. Precision of the spinning top ಅಂದರೆ movement of the axis of the top about around the vertical axis. ನೋಡಿ, ಇದು ಸ್ಪಿನ್ ಟಾಪ್ ಹಿಂಗೆ ಬರ್ತಿರುತ್ತೆ ಮೇಲೆ, ಆ ಮೇಲೆ ಬರ್ತಿದ್ದಂಗೆ ವರ್ಟಿಕಲ್ ಆಕ್ಸಿಸ್ ಇರುತ್ತೆ, ವರ್ಟಿಕಲ್ ಆಕ್ಸಿಸಿಗೆ ಹಿಂಗೆ ಬರ್ತಾ ಇರುತ್ತೆ. ಅದಕ್ಕೆ ನಾವು ಪ್ರಿಸಿಷನ್ ಆಫ್ ದ ಸ್ಪಿನ್ನಿಂಗ್ ಟಾಪ್. ಸ್ಪಿನ್ ಟಾಪ್ ಹಿಂಗೆ ತುದಿಗಿರುತ್ತೆ, ತುದಿ ಇದ್ದಂಗೆ ಹಿಂಗೆ ಮೇಲೆ ಕೆಳಗೆ ಬರ್ತಿರುತ್ತೆ. ಅದು ರೊಟೇಷನಲ್ ಅಲ್ಲ, ಹಿಂಗೆ ವರ್ಟಿಕಲ್ ಪೊಸಿಷನಲ್ ಆಗಿರುತ್ತೆ. ಅದು ಸಹ ಪ್ರಿಸಿಷನ್ ಆಫ್ ದ ಸ್ಪಿನ್ನಿಂಗ್ ಟಾಪ್ ಅಂತ ಕರೀತೀವಿ, ಗೊತ್ತಾಯ್ತಾ? ವಾಟ್ ಈಸ್ ಮೆಂಟ್ ಬೈ ಪ್ರಿಸಿಷನ್ ಆಫ್ ಸ್ಪಿನ್ನಿಂಗ್ ಟಾಪ್? ದ ಮೂಮೆಂಟ್ ಆಫ್ ದ ಆಕ್ಸಿಸ್ ಆಫ್ ದ ಟಾಪ್ ಅರೌಂಡ್ ದ ವರ್ಟಿಕಲ್ ಆಕ್ಸಿಸ್ ಈಸ್ ಕಾಲ್ಡ್ ಪ್ರಿಸಿಷನ್ ಆಫ್ ಎ ಸ್ಪಿನ್ನಿಂಗ್ ಟಾಪ್. ನೆಕ್ಸ್ಟ್, what type of motion is associated with a rigid body which is fixed at open point, not fixed? ಗೊತ್ತಾಯ್ತಾ? ಒಂದು ಕಡೆ ಫಿಕ್ಸ್ ಆಗಿರುತ್ತೋ ಮತ್ತು ಒಂದು ಕಡೆ ಫಿಕ್ಸ್ ಆಗದೆ ಇರೋದಕ್ಕೆ ಆ ರಿಜಿಡ್ ಬಾಡಿನಲ್ಲಿ ಯಾವ ಥರದ್ದು ಮೋಷನ್ ಅಂತ. A rigid body fixed at one point or alongest line can have only rotational motion. ನೋಡ್ರಿ, ಇದಕ್ಕೆ ಒಂದೇ ರೊಟೇಷನ್ ಮೋಷನ್ ಇರುತ್ತೆ. ಫಿಕ್ಸ್ಡ್ ಒಂದು ಪಾಯಿಂಟು ಹಿಂಗೆ ತಿರುಗ್ತಾ ಇರುತ್ತಲ್ಲ, ಅದಕ್ಕೆ ನಾವು ಓನ್ಲಿ ರೊಟೇಷನಲ್ ಮೋಷನ್ ಇರುತ್ತೆ. ಎ ಬಾಡಿ ನಾಟ್ ಫಿಕ್ಸ್ಡ್ ಅಂದರೆ ಏನು? ಎ ಬಾಡಿ ವಿಚ್ ಈಸ್ ನಾಟ್ ಫಿಕ್ಸ್ಡ್ ಕ್ಯಾನ್ ಹ್ಯಾವ್ ಐದರ್ ಪ್ಯೂರ್ ಟ್ರಾನ್ಸ್ಲೇಟರಿ ಮೋಷನ್ ಆರ್ ಕಾಂಬಿನೇಷನ್ ಆಫ್ ರೊಟೇಷನಲ್ ಟ್ರಾನ್ಸ್ಲೇಷನ್ ರೊಟೇಷನ್ ಮೋಷನ್. ಸ್ಪಿನ್ನಿಂಗ್ ಟಾಪು ನೋಡ್ರಿ, ಇದು ಮೇಲೆ ಕೆಳಗೆ ಬಂದೇ ಇರುತ್ತೆ, ಅದು ಆಕ್ಸಿಸ್ ಆಫ್ ರೊಟೇಷನು. ಅದು ಮೇಲೆ ಕೆಳಗೆ ಹೋಗಿದೆ ಅಂದರೆ ಹೋಗ್ತಿರುತ್ತೆ. ಮತ್ತು ಇದು ಅದಕ್ಕಿಂತ ಹೆಚ್ಚಿಗೆ ಇದಂದರೆ ಇದು ಟೇಬಲ್ ಫ್ಯಾನಲ್ಲಿ ಏನಾಗುತ್ತೆ ಅಂದರೆ ಒಂದು ಸರಿ ಹಿಂಗೆ ಈ ಕಡೆ ತಿರುಗ್ತಾ ಇರುತ್ತೆ, ಫ್ಯಾನ್ ಈ ಸರಿ ಗಾಳಿ ಬರುತ್ತೆ, ಹಿಂಗೆ ರೌಂಡ್ ಹೊಡಿತೆ, ಈ ಕಡೆ ನಿಲ್ಲುತ್ತೆ ಮತ್ತು ವಾಪಸ್ ಈ ಕಡೆ ಬೀಳುತ್ತೆ. ಅದಕ್ಕೆ ರೊಟೇಷನಲ್ ಮೋಷನ್ ಇರುತ್ತೆ, ಫಿಕ್ಸೆಡ್ ಆಕ್ಸಿಸೇ ಇರಲ್ಲ, ಗೊತ್ತಾಯ್ತಾ? ನೋಡಿ, ಇದಕ್ಕೆ ಇದು ಹಿಂಗೆ ತಿರುಗ್ತಾ ಇರುತ್ತೆ. ತಿರುಗ್ತಾ ಇದ್ದಾಗ ಏನಾಗುತ್ತೆ ಅಂದರೆ ಈಗ ಫ್ಯಾನ್ ಹಿಂಗೆ ತಿರುಗ್ತಾ ಇರುತ್ತೆ, ಹಿಂಗೆ ತಿರುಗ್ತಾ ಒಂದ್ಸರಿ ಹಿಂಗೆ ತಿರುಗ್ತಾ ಹೋಗುತ್ತೆ, ಆಮೇಲೆ ಹಿಂಗೆ ತಿರುಗ್ತಾ ಈ ಕಡೆ ಬರುತ್ತೆ, ಗೊತ್ತಾಯ್ತಾ? ಹಿಂಗೆ ತಿರುಗ್ತಾ ಹಿಂಗೆ ಬಂದು ಹಿಂಗೆ ಬರುತ್ತೆ. ಇಲ್ಲಿ ಫಿಕ್ಸೆಡ್ ಆಕ್ಸಿಸ್ ಇರುತ್ತೆ, ಇಲ್ಲಿಗೆ ಇದು ಆಕ್ಸಿಸ್ ಇರುತ್ತೆ, ಆದರೆ ಆಕ್ಸಿಸ್ ಯಾವಾಗಲೂ ಚೇಂಜ್ ಆಗ್ತಿರುತ್ತೆ,
ಒಂದು ಕಡೆ ಫಿಕ್ಸೆಡ್ ಆಗಿರಲ್ಲ. ಹಂಗಾಗಿ ಏನಾಗುತ್ತಂದರೆ ಬೋತ್ ಎರಡೂ ಸತ ಇರುತ್ತೆ, ಎರಡು ಇಲ್ಲದೆ ಇರ್ಬೋದು, ಇದ್ರೂ ಇರ್ಬೋದು. ಆ ರೀತಿ ಇದು ಫಿಕ್ಸೆಡ್ ಟ್ಯಾಪ್ ಇರುತ್ತೆ. ಎ ರಿಜಿಡ್ ಬಾಡಿ ವಿಚ್ ಈಸ್ ನಾಟ್ ಫಿಕ್ಸ್ಡ್ ಕ್ಯಾನ್ ಹ್ಯಾವ್ ಐದರ್ ಎ ಪ್ಯೂರ್ ಟ್ರಾನ್ಸ್ಲೇಷನ್ ಆರ್ ಕಾಂಬಿನೇಷನ್ ಆಫ್ ಟ್ರಾನ್ಸ್ಲೇಷನ್ ಆ್ಯಂಡ್ ರೊಟೇಷನಲ್ ಮೋಷನ್. ಗೊತ್ತಾಯ್ತಾ? ಸ್ಪಿನ್ನಿಂಗ್ ಟ್ಯಾಪ್. ಡಿಫೆನ್ಸ್ ಸೆಂಟರ್ ಆಫ್ ಮಾಸ್ ಆಫ್ ಎ ರಿಜಿಡ್ ಬಾಡಿ. ಸೆಂಟರ್ ಆಫ್ ಮಾಸ್ ಅಂದರೆ ನಿಮಗೆ ಒಂದು ಎಕ್ಸಾಂಪಲ್ ಕೊಟ್ಟೆ ಇದರಲ್ಲಿ. ಸೆಂಟರ್ ಆಫ್ ಮಾಸ್ ನೋಡಿರಿ, ಇದರದ್ದು ಮಾಸ್ ಇದೆಯಲ್ಲ, ಈ ಭಾರ ಎಲ್ಲ ಸೆಂಟರ್ ಆಫ್ ಮಾಸ್ ಯಾವಾಗಲೂ ಸತ ಒಂದೇ ಕಡೆ ಫಿಕ್ಸೆಡ್ ಆಗಿರುತ್ತೆ. ನೋಡಿರಿ, ಸೆಂಟರ್ ಆಫ್ ಇಡೀ ಹೋಲ್ ಮಾಸ್ ನೋಡಿರಿ, ಇದು ಕ್ಲಿಪ್ ಇರುತ್ತೆ, ಮಾಸ್ ಹೆಚ್ಚು ಕಡಿಮೆ ವೇರಿಯೇಷನ್ ಇದೆ, ಅವೆಲ್ಲ ಸುತ್ತ ಫಿಕ್ಸೆಡ್ ಎಲ್ಲ ಆಗಿ ಒಂದೇ ಕಡೆ ಹೀಗೆ ಒಂದೇ ಒಂದು ಪಾಯಿಂಟ್, ಇದೊಂದೇ ಪಾಯಿಂಟಲ್ಲಿ ಹೀಗೆ ಫಿಕ್ಸೆಡ್ ಆಗಿದೆ. ಗೊತ್ತಾಯ್ತಾ? ಇದಕ್ಕೆ ನಾವು ಸೆಂಟರ್ ಆಫ್ ಮಾಸ್ ಅಂತ ಕರಿತೀವಿ. ಗೊತ್ತಾಯ್ತಾ? ಅಂದರೆ ಏನು? ಸೆಂಟರ್ ಆಫ್ ಮಾಸ್ ಅಂದರೆ ಆಫ್ ಎ ರಿಜಿಡ್ ಬಾಡಿ ಅಂದರೆ ಸೆಂಟರ್ ಆಫ್ ಮಾಸ್ ಆಫ್ ಎ ರಿಜಿಡ್ ಬಾಡಿ ಈಸ್ ಡಿಫೈನ್ಡ್ ಆಸ್ ದ ಪಾಯಿಂಟ್ ವೇರ್ ಸೆಂಟರ್ ಆಫ್ ಮಾಸ್ ಆಫ್ ದ ಬಾಡಿ ಈಸ್ ಅಸ್ಯೂಮ್ಡ್ ಟು ಬಿ ಕಾನ್ಸಂಟ್ರೇಟೆಡ್. ನೋಡಿರಿ, ಎಲ್ಲವೂ ಸತ ಒಂದೇ ಕಡೆ ಕಾನ್ಸಂಟ್ರೇಟ್ ಆಗಿದೆ. ಇದೇ ಪಿನ್ನಿಂದಲೇ ಇದ್ರ ಮೇಲೆ ಇದಕ್ಕೆ ಕಾನ್ಸಂಟ್ರೇಟ್ ಆಗಿದೆ. ಅದು ಸೆಂಟರ್ ಆಫ್ ಮಾಸ್ ಆಫ್ ದ ಬಾಡಿ. ಗೊತ್ತಾಯ್ತಾ? ಸೆಂಟರ್ ಆಫ್ ಮಾಸ್ ಆಫ್ ಎ ರಿಜಿಡ್ ಬಾಡಿ ಈಸ್ ಡಿಫೈನ್ಡ್ ಆಸ್ ದ ಪಾಯಿಂಟ್ ವೇರ್ ದ ಎಂಟೈರ್ ಮಾಸ್ ಆಫ್ ದ body is assumed to be concentrated. This mass of the body is assumed to be concentrated at this point. ಈ ಪಿನ್ ಗೊತ್ತಾಯ್ತು, ಇದಕ್ಕೆ ನಾವು ಸೆಂಟರ್ ಆಫ್ ಮಾಸ್ ಆಫ್ ದ ಬಾಡಿ ಅಂತ ಕರೀತೀವಿ. ಗೊತ್ತಾಯ್ತಾ? ಇದಕ್ಕೆ ನೀವು ತುಂಬ ಇದರಲ್ಲೆಲ್ಲ ಬರುತ್ತೆ ಮುಂದೆ ಎಲ್ಲ. ಸೆಂಟರ್ ಆಫ್ ದ ಮಾಸ್ ಆಫ್ ದ ಬಾಡಿಯಲ್ಲಿ ಇದರ ಬಗ್ಗೆ ಎಲ್ಲ ಫಾರ್ಮುಲಾ ಎಲ್ಲ ಇದ್ದಾವೆ, ಅದೆಲ್ಲ ಮುಂದೆ ನೀವು ಇದು ದೊಡ್ಡ ಅಪ್ಲಿಕೇಶನ್ ಇದೆ ಇದರಲ್ಲಿ. ಗೊತ್ತಾಯ್ತಾ? ಅದಕ್ಕೆ ನೆಕ್ಸ್ಟ್ ಇನ್ನೊಂದೇನೆಂದರೆ ಅದೆಲ್ಲದು ಇದಕ್ಕೆ ಎಕ್ಸಾಂಪಲ್ ಅಂದರೆ ಇದು ರೊಟ್ಟನ್ನು ನೀವು ಹಿಡ್ಕೊಂಡು ಇದನ್ನು ಹಿಂಗೆ ತಿರುಗಿಸಿದಾಗ ಏನಾಗುತ್ತೆ ಅಂದರೆ ಕಾರ್ಡ್ಬೋರ್ಡು. ಉದಾಹರಣೆಗೆ ಇನ್ನೊಂದು ಎಕ್ಸಾಂಪಲ್ ನೀವು ಸ್ವಂತವಾಗಿ ಏನಾರು ಒಂದು ಜನರಲ್ಲಾಗಿ ಎಕ್ಸಾಂಪಲ್ ಕೊಡ್ರಿ ಅಂದರೆ, ಬಾಲ್ ರೊಟೇಟ್ಸ್ ಆನ್ ದ ಟಾಪ್ ಆಫ್ ದ ಫಿಂಗರ್. ಬಾಲನ್ನು ಫುಟ್ಬಾಲ್ ಆರ್ ವಾಲಿಬಾಲ್ ರಿವಾಲ್ವಿಂಗ್ ಅಟ್ ದ ಟಾಪ್ ಆಫ್ ದ ಫಿಂಗರ್ ತುದಿ ಇಲ್ಲಿ ಬಾಲನ್ನು ಹಿಂಗೆ ತಿರುಗಿಸ್ತಾ ಇರ್ತಾರೆ. ಅದಕ್ಕೆ ಅದು ಸೆಂಟರ್ ಆಫ್ ಮಾಸ್ ಆಫ್ ದ ರಿಜಿಡ್ ಬಾಡಿ, ಸೆಂಟರ್ ಆಫ್ ಮಾಸ್ ಅಂತ ಕರೀತೇವೆ. ನೆಕ್ಸ್ಟ್ ಎಕ್ಸ್ಪ್ಲೈನ್ ಹೌ ಟು ಲೊಕೇಟ್ ದ ಕೋಆರ್ಡಿನೇಟ್ಸ್ ಫಾರ್ ಸೆಂಟರ್ ಆಫ್ ಮಾಸ್ ಫಾರ್ ಎ ಪ್ಯೂರ್ ಪಾರ್ಟಿಕಲ್ ಇನ್ ಒನ್ ಡೈಮೆನ್ಷನಲ್ಲಿ ಸೆಂಟರ್ ಆಫ್ ಮಾಸ್. ಇದೊಂದು ಸ್ಕೇಲ್ ತಗೊಳ್ಳಿ, ಈ ಸ್ಕೇಲ್ ಹಿಂಗಿದೆ, ಇದ್ರ ಸೆಂಟರ್ ಆಫ್ ಮಾಸ್ ಹೆಂಗೆ ಕಂಡುಹಿಡಿಯೋದು ಅಂತ ಫಸ್ಟಿಗೆ ಇದ್ರ ತುದಿ ಎರಡು ಕಂಡು ಹಿಡ್ಕೊತೀವಿ. ಎರಡನ್ನು ಡಿಸ್ಟೆನ್ಸನ್ನು ಈಗ ಡಿವೈಡ್ ಮಾಡ್ತೀವಿ. ಮಧ್ಯ ಸೆಂಟರ್ ಬಂತು ಅಂದರೆ ಅದು ಯಾವುದೋ ಒಂದು ಸ್ಟ್ರೈಟ್ ಲೈನ್, ಬರೀ ಒಂದು ವೈರ್ ತಂತಿ ಇತ್ತು ಅಂದರೆ, ಅದೇನಾರ ಒಂದು ಪ್ಲೇನ್ ಇತ್ತು ಅಂದರೆ ಅದಕ್ಕೆ ಬೇರೆ ಮೆಥಡ್. ಆಯಿತಾ? ನೋಡಿ, ಇದು ಕನ್ಸಿಡರ್ ದ ಸಿಸ್ಟಮ್ ಆಫ್ ಟೂ ಪಾರ್ಟಿಕಲ್ಸ್. x1 ಅದೊಂದು ಪಾರ್ಟಿಕಲ್ಲು, x1 ಅನ್ನೋದು m1 ಅನ್ನೋದು ಒಂದು ಪಾರ್ಟಿಕಲ್, m2 ಅನ್ನೋದು ಒಂದು ಪಾರ್ಟಿಕಲ್. ಇದ್ರ ಮಧ್ಯೆ ಸೆಂಟರ್ ಆಫ್ ಮಾಸ್ ಇದನ್ನು ಕಂಡುಹಿಡಬೇಕು. ಅದಾಯ್ತಾ? x1 ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸು, ಇದು m2ಗೆ ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸ್. ಅದಾಯ್ತಾ? x1 ಇಸ್ ಟು ಡಿಸ್ಟೆನ್ಸ್ ಬಿಟ್ವೀನ್ ದ ಆರಿಜಿನ್ and mass of the particle m1. x2 ಅಂದರೆ ಏನು? ಇದು ಡಿಸ್ಟೆನ್ಸ್ ಬಿಟ್ವೀನ್ ದ ಆರಿಜಿನ್ O and the mass of the particle m2. ಗೊತ್ತಾಯ್ತಾ? ದ ಸೆಂಟರ್ ಆಫ್ ಮಾಸ್ C is at the point is given by x is equal to m1 x1 plus m2 x2 by m1 plus m2. ಫಾರ್ಮುಲಾ ಇದೆ. ಗೊತ್ತಾಯ್ತಾ? ಇದು ಫಾರ್ಮುಲಾ ಅಷ್ಟೇ ಇದೆ, ಕಂಡುಹಿಡಿಯೋಕ್ಕೆ ಇದು ಫಾರ್ಮುಲಾ ಕೇಳ್ತಾರೆ. ಗೊತ್ತಾಯ್ತಾ? ಅದನ್ನು ಎಕ್ಸ್ಪ್ಲೇನ್ ಮಾಡಿರಿ ಅಂತ ಅಷ್ಟೇ. ಒಂದು ಪಾರ್ಟಿಕಲ್ ಇದೆ m1 ಅನ್ನೋದೊಂದು, m2 ಅನ್ನೋದೊಂದು ಪಾರ್ಟಿಕಲ್ಲು. ಇವೆರಡು ಸೆಂಟರ್ ಮಾಸಿಗೆ ಈ ಫಾರ್ಮುಲಾ ಅಪ್ಲೈ ಮಾಡ್ತೀವಿ. ಅದೇ x1 is equal to distance between the origin and mass of the particle m1. x2 is equal to distance between the origin and mass of the particle m2. The center of mass C is at a distance x from the O. ಅಂದರೆ x is equal to ಇದಕ್ಕೆ ಈ x ಇಲ್ಲಿಂದ ಇಲ್ಲಿರೋ ಡಿಸ್ಟೆನ್ಸ್ ಎಷ್ಟು ಅಂದರೆ m1 x1 plus m2 x2 by m1 plus m2. Next, find the coordinates of the center of the mass which are distances x1 and x2 from the origin O. Origin O ಇಂದ x1 and x2ಗೆ ಸೆಂಟರ್ ಆಫ್ ಮಾಸ್. ಇದು ಏನಾಗುತ್ತೆ ಅಂದರೆ ಎಕ್ಸ್ಪ್ಲೇನ್ ದ ಬಟ್ ಹೌ ಟು ಕೋಆರ್ಡಿನೇಟ್ಸ್ ಆಫ್ ದ ಸೆಂಟರ್ ಆಫ್ ದ ಮಾಸ್ ಆಫ್ ದ ಟೂ ಪಾರ್ಟಿಕಲ್. ಇದು ಏನಾಗುತ್ತೆ ಅಂದರೆ ಸೆಂಟರ್ ಆಫ್ ಮಾಸ್ ವಿಚ್ ಆರ್ ಅಟ್ ಎ ಡಿಸ್ಟೆನ್ಸ್, coordinates of the center of masses which are at a distance x1 and x2 from the ಆರಿಜಿನಿಂದ ಎಷ್ಟು ಅಂತ ಕಂಡುಹಿಡಬೇಕು. ಸೇಮ್ ಇದೆ, ಇದು ಒಂದೇ. ಗೊತ್ತಾಯ್ತಾ? ಇದಕ್ಕೆ ಅದನ್ನು ಕಂಡುಹಿಡಬೇಕು. ಅದು ಅಷ್ಟೇ ಸೇಮ್, ಎರಡು ಡಯಾಗ್ರಾಮ್ ಎಲ್ಲ ಒಂದೇ. ಎಕ್ಸನ್ ಇದಕ್ಕೆ ಇದು ಮಾಸ್, ಈ ಮಾಸ್ ಎರಡೂ ಈಕ್ವಲ್ ಇದೆ. ಇದರಲ್ಲಿ ಈ ಮಾಸ್ ಒಂದು ಎರಡು ಡಿಫ್ರೆಂಟ್ ಆಗಿದೆ. ಗೊತ್ತಾಯ್ತಾ? ಅದಕ್ಕೆಲ್ಲ
ಅದು ಬೇರೆ ಬೇರೆ ಇದೆ. ಹಾಗಾಗಿ ಇದು M1 ಅನ್ನೋ ಮಾಸು, ಇದು M2 ಮಾಸು, ಇಲ್ಲೂ ಅಷ್ಟು M1 M2, ಆದರೆ M1 = M2 ಆಗಿದೆ. ಅದನ್ನು ಈ ಸೇಮ್ ಇದೇ ಫಾರ್ಮುಲಾಗಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಗೊತ್ತಾಯ್ತಾ? ಇದಕ್ಕೆ mx1 + mx2 ಅಪಾನ್ m + n ಅದನ್ನು ಮಾಡಿರ್ತೀವಿ. ಇದು ಅಲ್ಲಿ m ಕಾಮನ್ ತೆಗೆದಿರ್ತೀವಿ. ಕಾಮನ್ ತೆಗೆದ್ರೆ ಏನಾದರೂ m × x1 + x2 ತಂದಿರ್ತೀವಿ. m + 2m ಆಗುತ್ತೆ. m ಹೆಂಗೆ ಜಾಸ್ತಿ ಆಗುತ್ತೆ, x1 + x2/2 ಇದಕ್ಕೆ ಫಾರ್ಮುಲಾ ಇದೆ. ಗೊತ್ತಾಯ್ತಾ? ಇದಕ್ಕೆಲ್ಲ ಒಂದೇ ಡಯಾಗ್ರಾಮ್, ಒಂದೇ ಫಾರ್ಮುಲಾ. ಅದೇ ಇದಕ್ಕೆ M1 = M2ನ ಹಾಕಬೇಕು. ಸೆಂಟರ್ ಆಫ್ ದ ಮಾಸ್. ಇದಕ್ಕೆ ಕ್ವಶನ್ ಹೆಂಗೆ ಹೇಳ್ತಾನೆ ಅಂದರೆ, ಲೊಕೇಟ್ ದ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ಸ್ ಆಫ್ ಮಾಸಸ್ ಫಾರ್ ಎ 2 ಪಾರ್ಟಿಕಲ್ಸ್ ಇನ್ 1 ಡೈಮೆನ್ಷನ್. 2 ಪಾರ್ಟಿಕಲ್ ಡೈಮೆನ್ಷನ್ನು. ಇಲ್ಲಿ ಆ ಥರ ಮಾಸಸ್ ವಿಚ್ ಆರ್ ಡಿಸ್ಟೆನ್ಸ್ ಅಟ್ ಎಷ್ಟು ಫ್ರಮ್ ದ ಆರಿಜನ್, ಸೆಂಟರ್ ಆಫ್ ಮಾಸಸ್ ಅದು ಸೇಮ್ ಒಂದೇ ಪಾಯಿಂಟಲ್ಲಿದ್ದಾಗ, ಅಂದರೆ ಎರಡು ಒಂದೇ ಇದರಲ್ಲಿ ಬ್ರಾಕೆಟಲ್ಲಿ ಹೇಳ್ತಾರೆ ಡಿಫ್ರೆಂಟ್ ಮಾಸಸ್ M1 M2 ಅಂತ ಕೇಳ್ತಾರೆ. ಇಲ್ಲಿ M1 M2 ಸೇಮ್ ಮಾಸಸ್. ಗೊತ್ತಾಯ್ತಾ? ಈಗ 2 ಡಿಫ್ರೆಂಟ್ ಮಾಸಸ್ ಅಂತ ಬರೀಬೇಕು. ಇಲ್ಲಿ 2 ಡಿಫ್ರೆಂಟ್ ಮಾಸಸ್. ಇಲ್ಲಿ ಏನಾಗುತ್ತೆ ಅಂದರೆ 2 ಸೇಮ್ ಮಾಸಸ್ ಅಂತ ಕೇಳ್ತಾರೆ ಇಲ್ಲಿ ಕ್ವಶನ್ನು. ಆವಾಗ ನಿಮಗೆ ಇದನ್ನು ಬರೀಬೇಕು. ಗೊತ್ತಾಯ್ತಾ? ಇವಿಷ್ಟನ್ನು ಕ್ಲೀನಾಗಿ ನೀವು ಇದನ್ನ ಬರ್ಕೊಂಡು ನೋಟ್ಸಲ್ಲಿ ಫುಲ್ ಕ್ಲೀನಾಗಿ ಬರ್ಕೊಂಡ್ರೆ ಇದು. ಈಗ ನೆಕ್ಸ್ಟ್ ಮೆಮೊರೈಸಿಂಗ್ ಪಾರ್ಟ್ ಹೇಳ್ತೀನಿ. ಮೆಮೊರೈಸಿಂಗ್ ಪಾರ್ಟಲ್ಲೇ ಇವೆರಡು ಏನೆಲ್ಲ ಇವನ್ನ ನೀವು ಹಾಗೇ ಈಕ್ವೇಷನನ್ನು ನೋಡ್ಕೊಂಡು ಬರೀಬೋದು. ಈ ಮೆಮೊರೈಸಿಂಗ್ ಪಾರ್ಟ್ ಅಂದರೆ ಇವಿಷ್ಟು, ಇಲ್ಲಿಂದ ಇಲ್ಲಿಗೆ ಮೆಮೊರೈಸಿಂಗ್ ಪಾರ್ಟ್ ಕಲೀಲೇಬೇಕಾದ್ರೆ 3 ಸರಿ ಹೇಳ್ತೀನಿ. ಅಲ್ಲೇ ಕಲ್ತು ಅಲ್ಲೇ ಒಪ್ಪಿಸ್ಬೇಕು. ಅಲ್ಲೇ 2 ಸರಿ 3 ಸರಿ ಹೇಳ್ತೀನಿ. ಅದನ್ನು ನೋಡ್ಕೊಂಡು ಅಲ್ಲೇ ರಫಲ್ಲಿ ನೋಡ್ಕೊಂಡು ಒಂದ್ಸರಿ ಒಂದ್ಸರಿ ಬರೀಬೇಕು. ಅದಕ್ಕಿಂತ ಮುಂಚೆ ಇದನ್ನು ಫುಲ್ಲು ನೋಟ್ಸಲ್ಲಿ ಒಂದ್ಸರಿ ಬರೆದಿಟ್ಕೊಳ್ರಿ. ಆಯಿತಾ? ನಂದು ಈ ಎಕ್ಸ್ಪ್ಲೇಷನ್ ಆಯಿತು ಅಂದ ತಕ್ಷಣ ನೋಟ್ಸಲ್ಲಿ ಬರ್ಕೊಳ್ರಿ. ಆಮೇಲೆ ಮೆಮೊರೈಸಿಂಗ್ ಪಾರ್ಟಲ್ಲಿ ಅಲ್ಲೇ ನೋಡಿ ಅಲ್ಲೇ ಬರೀಬೇಕು. ಗೊತ್ತಾಯ್ತಾ? ನೆಕ್ಸ್ಟ್ ಮೆಮೊರೈಸಿಂಗ್ ಪಾರ್ಟ್. ವಾಟ್ ಈಸ್ ಮೈಂಡ್ ಬೈ ರಿಜಿಡ್ ಬಾಡಿ? ಎ ಬಾಡಿ which does not change its shape and size when external forces are applied on it are called rigid body. A body which does not change its shape and size when external forces are applied on it is called rigid body. A body which does not change its shape and size when external forces are applied on it is called rigid body. ನೆಕ್ಸ್ಟ್ ಇದನ್ನು ನೋಡ್ಕೊಂಡು ಒಂದ್ಸರಿ ಬರೀರಿ. ಒಂದೊಂದೇ ಆನ್ಸರ್ಗಳನ್ನು ಬರೀತಾ ಹೋಗಬೇಕು. Explain the different kinds of motion the rigid body can have. A rigid body can have translatory motion, rotational motion. Translatory motion. In translatory motion, all the particles of the body have same velocity at any instant of time. In translatory motion, all the particles of the body have the same velocity at any instant of time. In translatory motion, all the particles of the body have the same velocity at any instant of time. Rotational motion. In rotational motion, the rigid body rotates about a fixed axis. Every particles of the body moves in a circular plane perpendicular to the axis, and they have the same different velocities. Next is memorizing part of this class. ಈ ಕ್ಲಾಸ್ನಲ್ಲಿರೋದು ಮೆಮೊರೈಸಿಂಗ್ ಪಾರ್ಟ್. ಫಸ್ಟ್ ಒನ್, ವಾಟ್ ಈಸ್ ಮೆಂಟ್ ಬೈ ರಿಜಿಡ್ ಬಾಡಿ? ಆನ್ಸರ್: ಎ ಬಾಡಿ which does not change its shape and size when external forces are applied on it is called rigid body. A body which does not change its shape and size when external forces are applied on it is called rigid body. A body which does not change its shape and size when external forces are applied on it is called rigid body. ಇದನ್ನು ಒಂದ್ಸರಿ ನೋಡ್ಕೊಂಡು ಒಂದ್ಸರಿ ನೋಡ್ಕೊಳ್ಳೋದಿದ್ದಂಗೆ ಬರೀ. ನೆಕ್ಸ್ಟ್, ಎಕ್ಸ್ಪ್ಲೈನ್ ದ ಡಿಫರೆಂಟ್ ಕೈಂಡ್ಸ್ ಆಫ್ ಮೋಷನ್ ದ ರಿಜಿಡ್ ಬಾಡಿ ಕ್ಯಾನ್ ಹ್ಯಾವ್. A rigid body can have translatory motion. In translatory motion, all the particles of the body have the same velocity at any instant of time. In translatory motion,
all the particles of the body have the same velocity at any instant of time. In translatory motion, all the particles of the body have the same velocity at any instant of time. ನೆಕ್ಸ್ಟ್ ರೊಟೇಷನಲ್ ಮೋಷನ್, ಇದನ್ನು ನೋಡ್ಕೊಳ್ಳೋದ್ಸರಿ ನೋಡ್ಕೊಳ್ಳೋದಿದ್ದಾಗ ಒಂದ್ಸರಿ ಬರೀರಿ. ನೆಕ್ಸ್ಟ್ ರೊಟೇಷನಲ್ ಮೋಷನ್. ರೊಟೇಷನಲ್ ಮೋಷನ್, ಇನ್ ರೊಟೇಷನಲ್ ಮೋಷನ್ ದ ರಿಜಿಡ್ ಬಾಡಿ rotates about a fixed axis. In rotational motion, the rigid body rotates about a fixed axis. In rotational motion, the rigid body rotates about a fixed axis. ನೋಡ್ಕೊಂಡು ಒಂದ್ಸರಿ ನೋಡ್ಕೊಳ್ಳೋದಿದ್ದಾಗ ಒಂದ್ಸರಿ ಬರೀರಿ ಈ ಲೈನ್. Every particles of the body move in a circular plane. Every particle of the body moves in a circular plane. Every particle of the body moves in a circular plane. ಇದೊಂದು ಸರಿ ನೋಡೋದೊಂದು ಸರಿ ಬರೀರಿ. It is perpendicular to the axis. It is perpendicular to the axis. It is perpendicular to the axis. Next. Full stop. Full stop. They have the different velocities. Each particles have different velocities. ಗೊತ್ತಾಯ್ತಾ? Each particles have different velocities. Each particles each particles have different velocities. Every particle of the body moves in a circular path. It is perpendicular to the axis. It is perpendicular to the axis. It is perpendicular to the axis. Each particle have the different velocities. Each particle have the different velocity. Each particle have the different velocity. Next, what kind of motion the rigid body can have when it is rotating about an axis? It is rotational motion. Next, mention the examples of the body rotates about a fixed axis, a rotational motion without a fixed axis. First one, A. Ceiling fan, pottery wheel, giant wheel, mixie, merry-go-round. Ceiling fan, potter's wheel, giant wheel, mixie, merry-go-round. Ceiling fan, potter's wheel, giant wheel, mixie, merry-go-round. Next, ಎರಡನೇದಕ್ಕೆ example, spinning top, pedestal fan, oscillating table fan. Spinning top, pedestal fan, oscillating table fan. Next, what is meant by precision of a spinning top? The movement of the axis of the top around the vertical axis is called precision of a spinning top. The movement of the axis of the top around the vertical axis. The movement of the axis of the top around the vertical axis. The movement of the axis of the top around the vertical axis is called precision of spinning top. ಇದನ್ನು ನೋಡ್ಕೊಂಡು ಅಷ್ಟೇ ನೋಡ್ಬೇಕು ಸರ್ ಬರೀ. What type of motion is associated with a rigid body which is fixed at open point, not fixed? ಮೊದಲನೇದಕ್ಕೆ, a rigid body fixed at one point or along a line can have only rotational motion. A rigid body fixed at one point or along a line can have only rotational motion. A rigid body fixed at one point or along a line can have only rotational motion. ಇದನ್ನು ನೋಡ್ಕೊಂಡು ಸರಿ ನೋಡ್ಕೊಳ್ಳೋದು ಒಂದ್ಸರಿ ಬರೀರಿ. A rigid body which is not fixed can have either
pure translation or a combination of translation and rotation. A rigid body which is not can fixed can have either pure translation or a combination of translation and rotation. A rigid body which is not fixed can have either pure translation or a combination of translation and rotation. ನೋಡ್ಕೊಂಡು ಸರಿ ನೋಡ್ಕೊಳ್ಳೋದಿಲ್ಲ ಒಂದ್ಸರಿ ಬರೀರಿ. ಡಿಫೈನ್ ಸೆಂಟರ್ ಆಫ್ ಮಾಸ್ ಆಫ್ ಎ ರಿಜಿಡ್ ಬಾಡಿ. Center of mass of a rigid body is defined as a point where the entire mass of the body is assumed to be concentrated. A point where the entire mass of the body is assumed to be concentrated. A point where the entire mass of the body is assumed to be concentrated. It is called center of mass of a rigid body. Right. ಎಕ್ಸ್ಪ್ಲೇನ್ ಹೌದು ನೋಡಿ, ಇವೆಲ್ಲ ಅಷ್ಟೇ, ಇವೆಲ್ಲ ಎಕ್ಸ್ಪ್ಲೇಷನ್ ಸೇಮ್ ಇದೆ, ಡಿರೈವೇಷನ್ ಇದು ಈ ಬಾಕ್ಸಲ್ಲಿರೋದು. ಎಕ್ಸ್ ಈಸ್ ಈಕ್ವಲ್ ಟು mx1 ಪ್ಲಸ್ mx2 ಬೈ m1 ಪ್ಲಸ್ m2. ಇದನ್ನು ನೋಡ್ಕೊಳ್ಳೋದಿದ್ದಂಗೆ 3 ಸರಿ ಬರೀರಿ ಅಥವಾ 5 ಸರಿ ಬರೀ. ಇದು ಎಕ್ಸ್ ಈಸ್ ಈಕ್ವಲ್ ಟು x1 ಪ್ಲಸ್ x2 ಬೈ 2. ಇದನ್ನು ನೋಡಿರಿ, ಈ ಬಾಕ್ಸಲ್ಲಿರೋದು ಮಾತ್ರ ಇಂಪಾರ್ಟೆಂಟ್. ಇದನ್ನು 5 ಸರಿ ಬರೀರಿ. ಈ ಬಾಕ್ಸಲ್ಲಿರೋದು ಮಾತ್ರ 5 ಸರಿ ಬರೀರಿ. ಇದು ಬಾಕಿದೆಲ್ಲ ಡೆರಿವೇಷನ್ ನಿಮಗೆ. ಓಕೆ, ಇಷ್ಟನ್ನು ಕ್ಲೀನಾಗಿ ಬರೆದ್ರೆ ಈ ಡೆಫಿನೇಷನ್ ಎಲ್ಲ ಕ್ಲೀನಾಗಿ ನೋಡ್ಕೊಂಡು ಒಂದ್ಸರಿ ನೋಡ್ಕೊಳ್ಳೋದು ಒಂದ್ಸರಿ ಡ್ರಾಪಲ್ಲಿ ಬರೆದು ತೋರಿಸೋದು. ಓಕೆ, ಥ್ಯಾಂಕ್ ಯು.